ಡೆಲ್ಲಿಲಿ ಮೋದಿ ಅವನೇ, ಇಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಅವನೇ, ಅವನ ಕೈಲೇ ಮಾಡಕ್. ಆಮೇಲೆ KR ಪಟೇಲೇ ನಮ್ಮ ಮಂತ್ರಿ, ಅವನ ಕೈಲಿ ಏನು ಮಾಡಕ್ ಆಗಿಲ್ಲ ಅಣ್ಣ. ನೀನು ಹಬ್ಬ ಗೆದ್ದಿ ಏನ್ ಮಾಡಕ್ ಆಯ್ತದಣ್ಣ? ಆಸ್ವಾಸ್ತೆ ಕೊಟ್ಬಿಟ್ಟು ಲಾಡ್ಜ್ಗಳಲ್ಲಿ ಪಬ್ಗಳಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಎಡೆ ಹೊಡ್ಕೊಂಡು ಕೂತವ್ರವ್ರು. ನನಗ್ ಬಂದಂತ ಮಾಹಿತಿ ಪ್ರಕಾರ ಅದು ಸತ್ಯವೂ ಹೌದು. ಯಾರೇ ಊರ್ಗೋಗ್ಲಿ ಅವನನ್ನ ತಡೀರಿ, ಏನಾರು ಕೇಳಿ ಎದುರಿಸಿ ಬೆದರಿಸಿ ಎಲ್ಲ ನಡೀತು. ಆಲ್ರೆಡಿ ಎಲ್ಲ ಊರುಗಳ ಕಡೆನೂ ಆ ಭಗವಂತನಂತ ಯಾರ್ದಾದ್ರ ಮೂಲಕ ಉತ್ತರ ಕೊಟ್ಟೆ ಕೊಡಿಸ್ತಾನಲ್ಲಿ. ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ. ಬರಕ್ಕೂ ಮುಂಚೆನೆ ವಿಡಿಯೋಗಳೆಲ್ಲ ನೋಡಿದಿರಿ ನೀವೆಲ್ಲ ಅಲ್ವಾ? ನಿಜನಾ? ಬಣ್ಣನಹಳ್ಳಿಗೆ ಇವತ್ತು ಬಂದಿದ್ದೀವಿ. ಅಪ್ಪಿ ತಪ್ಪಿ ನಾನು ಚುನಾವಣೆ ಒಳಗಡೆ ಈ ಊರಿಗೆ ಬರಕ್ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ, ಸಮಸ್ಯೆಗಳನ್ನ ಕೇಳಕ್ಕೆ. ಸತ್ಯ ಹೇಳಿ, ನನ್ಗೆ ಓಟ್ ಹಾಕ್ತಿರಿಲ್ವಾ? ಯಾಕೆ ಆಗ್ತಿರ್ಲಿಲ್ಲ? ಯಾಕೆ ಆಗ್ತಿರ? ಅವ್ ಅಣ್ಣ ಹೇಳಲ್ಲ. ಯಾಕೆಂದ್ರೆ ನಾನು ಹಳೇದಾಗ ಬಂದು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬಂದು ಇನ್ನೂ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಆಗ್ತಾರೆ ಓಟ್ ಬೀಳೋದು ಅಲ್ವಣ? ಅವತ್ತ ಓಟ್ ಬೀಳೋದು. ಯಾರು ಬಂದೇ ಇಲ್ಲ. ಈಗ ನೀನು ಹೊತ್ತಾಗಿ ಗೊತ್ತಾ, ಗೆದ್ದಿರೋನು MP ಇದು ಮಿನಿಸ್ಟರ್ ಆಗಿರೋನೇ ಬಂದಿಲ್ಲ ನಮ್ಮೂರ್ಗೆ. ನಮ್ಮೂರಲ್ಲಿ ಓಟ್ ಹಾಕಿಲ್ವ ಅವನ್ಗೆ? ಅದಕ್ಕೆ ಜೈ ಚಂದನ್ ಗೌಡಗೆ, ಚಂದನ್ ಗೌಡಗೆ, ಚಂದನ್ ಗೌಡಗೆ. ಬಣ್ಣಿನಹಳ್ಳಿ ಒಳಗೆ ಓಟ್ ಯಾರು ಹಾಕ್ತಾರೋ ಹಾಕಲ್ವೋ ನನಗೆ ಗೊತ್ತಿಲ್ಲ. ಚಂದನ್ ಗೌಡ್ರೆ ನಮ್ದೊಂದು ಓಟು ನಿಮ್ಗೆ ಖಂಡಿತ ಹಾಕ್ತೀವಿ ಕಣ್ರಿ. ಚಂದನ್ ಗೌಡಗೆ, ಚಂದನ್ ಗೌಡಗೆ. ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ. ಬರಕ್ಕೂ ಮುಂಚೆನೆ ವಿಡಿಯೋಗಳೆಲ್ಲ ನೋಡಿದಿರಿ ನೀವೆಲ್ಲ ಅಲ್ವಾ? ನಿಜನಾ? ಬಣ್ಣನಹಳ್ಳಿಗೆ ಇವತ್ತು ಬಂದಿದ್ದೀವಿ. ಅಪ್ಪಿ ತಪ್ಪಿ ನಾನು ಚುನಾವಣೆ ಒಳಗಡೆ ಈ ಊರಿಗೆ ಬರಕ್ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ, ಸಮಸ್ಯೆಗಳನ್ನ ಕೇಳಕ್ಕೆ. ಸತ್ಯ ಹೇಳಿ, ನನ್ಗೆ ಓಟ್ ಹಾಕ್ತಿರಿಲ್ವಾ? ಯಾಕೆ ಆಗ್ತಿರ್ಲಿಲ್ಲ? ಯಾಕೆ ಆಗ್ತಿರ್? ಆಯ್ತಾಯ್ತಣ್ಣ, ಆಯ್ತು ಅಣ್ಣ. ನೀನ್ ಹೇಳೋ ಲೆಕ್ಕ ಹೆಂಗೆ ಅಂತಂದ್ರೆ, ಅಲ್ಲಲ್ಲ ಅವ್ ಅಣ್ಣ ಹೇಳೋ ಲೆಕ್ಕ ಅಂದ್ರೆ ನಾನು ಹಳೇದಾಗ ಬಂದು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ ಬಂದು ಇನ್ನೂ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಆಗ್ತಾರೆ ಓಟ್ ಬೀಳೋದು ಅಲ್ವಣ? ಓಟ್ ಬೀಳೋದು ಅಂದ್ರೆ ಒಳ್ಳೆ ಹೇಳ್ತಾರೆ ನನ್ನ, ನೀನು ಒಳ್ಳೆನ ಐತಿಯ ಗೊತ್ತಿಲ್ಲ, ಕಳ್ಳ ಆಗು ಅಂತ. ಕಳ್ಳ ಈಗ ಆಗಿರೋದೇ ಕಳ್ರಲ್ಲ, ಈಗ ರಾಜಕೀಯ ಇರೋದೇ ಕಳ್ಳ. ನಾನು ಒಂದೇ ಪ್ರಶ್ನೆ ನಿಮ್ಮನ್ ಕೇಳೋದು, ಈ ತರ ಒಬ್ಬನೇ ಒಬ್ಬ ಬಂದು ಇಷ್ಟು ವರ್ಷದ ರಾಜಕೀಯದಲ್ಲಿ ನಿಮ್ಗಳ ಸಮಸ್ಯೆನ ಕೇಳ್ತಿ, ಒಟ್ಟಿಗೆ ಬನ್ನಿ, ಅದಕ್ಕೊಂದು ವೇದಿಕೆ ಮಾಡ್ಕೊಡ್ತೀನಿ, ನಿಮ್ ಸಮಸ್ಯೆಗಳನ್ನ ಬಾಯ್ಬಿಟ್ಟು ಕೇಳವ್ರ? ಯಾರು ಹೇಳಕ್ಕೆ ಆ ರೀತಿ ಹುಡ್ಗ ಬಂದವನೇ ಒಂಚೂರು ಸ್ಪಂದಿಸಿ. ಅದಕ್ಕೆ ಸ್ಪಂದಿಸಕ್ಕೆ ಎಲ್ಲಿ ಈಗ ಒಂದು ರಾಜ್ಯಕ್ಕೆ ಪ್ರಧಾನ ಮಂತ್ರಿ ಎಷ್ಟು ಜನ ಬರ್ಬೋದಪ್ಪ? ಇನ್ನು ಸ್ಟಾರ್ಟ್ ಆಗಿಲ್ಲ, ಯಾರು ಬಂದೇ ಇಲ್ಲ. ಈಗ ನೀನು ಹೊತ್ತಾಗಿ ಕಾಂಕ್ಷೆಯಲ್ಲಿ ಗೊತ್ತಾ, ಗೆದ್ದಿರೋನು MP ಇದು ಮಿನಿಸ್ಟರ್ ಆಗಿರೋನೇ ಬಂದಿಲ್ಲ ನಮ್ಮೂರ್ಗೆ. ನಮ್ಮೂರಲ್ಲಿ ಓಟ್ ಹಾಕಿಲ್ವ ಅವನ್ಗೆ? ಅದಕ್ಕೆ ಜೈ ಚಂದನ್ ಗೌಡಗೆ, ಚಂದನ್ ಗೌಡಗೆ, ಚಂದನ್ ಗೌಡಗೆ. ನೀನ್ ಯಾಕಡೆ ಹಿಂಗ್ ಮಾಡ್ಬಿಟ್ಟೆ 2 ನಿಮಿಷಕ್ಕೆ? ಇನ್ನು ಪ್ರೋಗ್ರಾಮೇ ಸ್ಟಾರ್ಟ್ ಆಗಿಲ್ಲ. ಯಾಕೆ ಪ್ರಶ್ನೆ ಕೇಳಿದೆ ಗೊತ್ತಾ? ಇರೋ ಸತ್ಯ ಹೇಳ್ತೀನಿ ಕೇಳಿ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊರುಗಳಿಗೆ ನಾನು ಹೋಗ್ತೀನಿ. ನೀವು ಅಗ್ಲೊತ್ತಲ್ಲೂ ಜನ ಸೇರ್ತೀರಿ ಅಂತಾನೆ ನಾನು ಅಗ್ಲೊತ್ತಲ್ಲೂ ಬರ್ತೀನಿ. ಯಾರು ಬರೀಕಿಲ್ಲ. ಗದ್ದೆ ತ ಕೆಲ್ಸಕ್ಕೆ ಹೋಗಿರ್ತೀರಿ, ಹೊಲ್ತಾವಿರ್ತೀರಿ. ಕರೆಕ್ಟ್ 5 ಗಂಟೆ ಬರ್ತೀವಿ ಕಣ್ರಣ ಅಂದ್ರೂ ಹಾಲು ಕರಿಬೇಕು. ನೀನು ಆಮೇಲೆ ಬರೋ 7 ಗಂಟೆಗೆ. 7 ಗಂಟೆಗೆ ಈ ಊರು ಬರ್ತೀವಿ. 8:30 9 ಗಂಟೆ ಇಲ್ಲೇ ಆಗೋಗುತ್ತೆ. ಇನ್ನೊಂದು ಊರಿಗೆ ಹೋದ್ರೆ 9:30 ಅಲ್ಲೇ ಮಲಗಿದ್ದೀವಿ. ನಾಳೆಗೆ ಬರೋಗಿ ನನ್ ಕೇಳಿ ಎಷ್ಟಣ ಒಂದು ಊರು ಕವರ್ ಮಾಡಕ್ ಸಾಧ್ಯ? 1 2 ಹಬ್ಬ ಅಂತಂದ್ರೆ 3. ಒಂದ್ ದಿನಕ್ಕೆ 3 ಊರು ಕವರ್ ಮಾಡಿದ್ರೆ ಒಂದ್ ತಿಂಗಳಿಗೆ ಎಷ್ಟು ಮಾಡ್ಬೋದು? 90. ಅದೇ ಹಬ್ಬ ಅನ್ಕೊಂಡ್ರೆ ನಾನೇನಾದ್ರೂ ನಿಮ್ ರಾಜಕಾರಣಿಗಳ ತರಾಣ 5-6 ಜೀಪ್ ಹಾಕೊಂಡು ಒಂದ್ ಕಾರ್ ಹಾಕೊಂಡು ಹಿಂಗ್ ಅನ್ಕೊಂಡು ಉಂಟಾಗಿದ್ದಿದ್ರೆ ಇವತ್ತು 300 ಊರ್ನ 3 ಸಲ ಸುತ್ತಿವೆ. ನಿಮ್ಗಳಿಗೊಂದೊಂದು ವೇದಿಕೆ ಕೊಟ್ಟು ನಿಮ್ಗಳ ಕಷ್ಟಗಳನ್ನ ನಿಮ್ಗಳ ಸಮಸ್ಯೆಗಳನ್ನ ಕೇಳ್ತಾ ಇದೀನಿ ನೋಡಿ. ಅದಕ್ಕೆ ನನ್ ಕೈಲಿ ಆಗ್ತಿರದೆ 1-2 ಊರು. ನಾನು ಈಗ್ಲೂ ಹೇಳ್ತೀನಿ ಕೇಳ್ಕೊಳ್ರಣ. ಎಷ್ಟೋ ಜನ ಹೊರಗಡೆ ಅವ್ರು ನೋಡ್ತಾ ಇರ್ತಾರೆ. ನಾನು ಹೇಳೋದು ಇಷ್ಟನೇ, ಚುನಾವಣೆಯಲ್ಲಿ ಒಂದ್ ನಿಮಿಷ ಬರ್ತಾರೆ ಅವ್ರು, ಬರ್ತಾರೆ ಬಂದ್ರಕ್ಕ ನಿಮ್ಗಳ ಸಮಸ್ಯೆನ ಕೇಳಕ್ ಬಂದಿದ್ದೀವಿ, ಬರ್ರಕ್ಕ, ಸುಮ್ನೆ ಕೋಪ ಮಾಡ್ಕೋಬೇಡಿ. ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಅಥವಾ ಸೋತ ತಕ್ಷಣ ಈ ಕೆಲಸ ಮುಗ್ದಾಯ್ತಾ? ಇಲ್ಲ. ಚುನಾವಣೆಯಲ್ಲಿ ಸೋತ್ರು ನಾನು ಅಪ್ಪಿತಪ್ಪಿ ಬಣ್ಣನಹಳ್ಳಿಗೆ ಬಂದು ನಿಮ್ಗಳ ಸಮಸ್ಯೆನ ಕೇಳಿರ್ಲಿಲ್ಲ ಅಂದ್ಕೊಂಡ್ರು ಚುನಾವಣೆ ಆಗೋಳ್ಗಡೆ ಚುನಾವಣೆ ಮುಗ್ದ 1 ತಿಂಗಳಿಗೆ ಮತ್ತೆ ಬರುವೆ ನಾನು. ನೀವು ನನ್ನನ್ನು ಸೋಲ್ಸಿದ್ರು ಬರುವೆ. ಯಾಕೆ ಬರ್ತೀನಿ ಹೇಳಿ? ನಾನು ಕೇವಲ ಚುನಾವಣೆ ಉದ್ದೇಶ ಇಟ್ಕೊಂಡು ಬಂದಿಲ್ಲ ಸಮಸ್ಯೆಗಳನ್ನ ಕೇಳಕ್ಕೆ. ಊರಿನ ಸಮಸ್ಯೆ ರಾಜ್ಯಕ್ಕೆ ಗೊತ್ತಾಗಬೇಕು, ಊರುಗಳ ಅಭಿವೃದ್ಧಿ ಆಗ್ಬೇಕು.
ಎಷ್ಟೋ ಊರುಗಳು ಜನ ನೋಡ್ತಿರ್ತಾರೆ, ನಮ್ಮೂರ್ಗಿನ್ನೂ ಬಂದಿಲ್ಲ, ನಮ್ಮೂರ್ಗಿನ್ನೂ ಬಂದಿಲ್ಲ. ಕೆಲವ್ರು ನಮ್ಮೂರಿಗೆ ಬರಲಿಲ್ಲ, ನಿಂಗೆ ಓಟೆ ಹಾಕಲ್ಲ. ಪರವಾಗಿಲ್ಲ, ನೀವು ಹಾಕ್ಬೇಡಿ. ನೀವು ಹಾಕ್ಲಿಲ್ಲ ಅಂದ್ರೂ ನಾನು ಸೋತರು ಬರ್ತೀನಿ, ಗೆದ್ರು ಬರ್ತೀನಿ ನಿಮ್ಮೂರು ಸಮಸ್ಯೆ ಕೇಳಕ್ಕೆ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಹೋಗ್ತೀನಿ. ಈಗ ಅಪ್ಪಿತಪ್ಪಿ ಸಮಯವನ್ನ ಎದುರಾಕೊಂಡು ಯಾರೂ ಬದುಕಕ್ಕಾಗಲ್ಲ, ಸಮಯವನ್ನ ಮೀರಿಸಿ ಯಾರು ಓಡಕ್ಕಾಗಲ್ಲ. ಸಮಯ ಜೊತೆಗೆ ನಾವು ಹೋಗ್ಬೇಕು. ನನಗಿರುವಂತ ಸಮಯ ತುಂಬಾ ಚಿಕ್ಕದು, ಅದ್ರ ಜೊತೆಗೆ ಹಂಗೋ ಗುದ್ದಾಡ್ಕೊಂಡು ಪದಾಡ್ಕೊಂಡು ಹೋಗ್ತಾ ಇದೀನಿ. ಯಾಕೆ ನಿಮ್ಮ ಮನೆ ಬಾಗಿಲ ಹತ್ರ ಒಂದು 5 ನಿಮಿಷ ಬನ್ನಿ, ಒಂದು 5 ನಿಮಿಷ ಬನ್ನಿ ಅಂತ ಇದೀನಿ ಅಂದ್ರೆ, ಇವತ್ತು ಈ ಊರು ಮುಗಿಸ್ತೀನಿ, ಪಕ್ಕದೂರು ಮುಗಿಸ್ಲಿಲ್ಲ ಅಂತಂದ್ರೆ ನಮ್ಮೂರಿಗೆ ಬಂದೋದ ಈಗ ಬರ್ಲಿಲ್ಲ, ಇಲ್ಲಿಗೆ ನಾವೇ ಕೊಟ್ಟಾಕ್ಬೇಕು. ನಿಮ್ಗಳ ಸಮಸ್ಯೆ ಕೇಳೋದಕ್ಕೆ ತಡ ಆಗ್ತೈತೆ, ಇನ್ನೇನು ಇಲ್ಲ. ಚುನಾವಣೆಯಲ್ಲಿ ಸೋಲಿಗೆ ಗೆಲ್ಲಿ ನಿಮ್ಗಳ ಸಮಸ್ಯೆಗಳು ಕೇಳಕ್ ನಾನು ಬರ್ತಾ ಇರ್ತೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ಅಯ್ಯೋ, ನೀವು ಗೆದ್ದರ ಹತ್ರ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾನು ಬರ್ತಾನೆ ಇರಲಿಲ್ಲ. ಅಲ್ಲ ಕನ್ನಡ, ನೀವು 75 ವರ್ಷದಿಂದ ಇರೋಣ 75 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇರೋಣ ಪಣೆನಳ್ಳಿಗೂ ಸೇರಿದಂಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗೈತೆ. 75 ವರ್ಷದಿಂದಲೂ ಓಟ್ ಹಾಕೊಂಡ್ ಬಂದು ಏನು ಮಾಡಿಸ್ಕೊಳಕ್ ಆಗಿಲ್ಲ. 5 ವರ್ಷದಲ್ಲಿ ಬಂದ್ಬಿಟ್ಟು ನನ್ನ ಕೈಲಿ ಏನೂ ಮಾಡಿಸ್ಕೊಳ್ಳಿಲ್ಲ ನೀವು ಅಲ್ವಾ? ಆದ್ರೂ ಪ್ರಶ್ನೆಗಳು ನಿಮ್ಗೆ, ಕೋಪ ನನ್ನ ಮೇಲೆ. ಏನೋ ಓಟ್ ಹಾಕಿದೀನಿ ನಿಮ್ಗೆ. ಇರಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ, ಮಾತಾಡೋಣ. ನಿಮ್ಗಳ ಎಲ್ಲಾ ಸಮಸ್ಯೆಗಳನ್ನ ಕೇಳೋದಕ್ಕೆ ಒಂದು ವೇದಿಕೆ ಸೇರಿಸಿದೀವಿ. ಅಣ್ಣ, ಇಷ್ಟೇ ಕಂಡ್ರೆ ಹೇಳೋದು, ನಿಮ್ ಊರಿಗೆ ನಾನು ಒಂದು ದೊಡ್ಡ ಬೆಟ್ಟ ತಂದಿಡ್ತೀನಿ ಅಂತ ಹೇಳಲ್ಲ. ನನ್ ಕೈಲಿ ಏನಾಗುತ್ತೆ ಅದ್ ಮಾಡ್ಕೊಂಡು ನಿಮ್ ಜೊತೆಗೆ ಇರ್ತೀನಿ. ಮಾಡಿಸ್ಕೊಂಡು ಹೋಗಿ ಅಣ್ಣ, ಒಂದ್ 5 ನಿಮಿಷ ತಾಳ್ಮೆಂದಿರೋಣ. ವಿಡಿಯೋ ಆದ್ಮೇಲೆ ಚರ್ಚೆ ಮಾಡಕ್. ಯಾವ್ದಾರ ಊರಲ್ಲಿ ನಿಮ್ ನೆಂಟ್ರು ನಿಮ್ ಚಿಕ್ಕಪ್ಪನ ದೊಡ್ಡಪ್ಪನ ಮಾಡಿದ್ರೆ ತಪ್ಪು, ನಿನ್ನ ತಪ್ಪು ಮಾಡೋ ತಪ್ಪು ಬೇಕಾಗಿರೋದು. ಒಂದೇನೆ ಬೇಕಾಗಿರೋದು. ಧನು, ಅವರು ಒಬ್ಬ ಪಕ್ಷದ ಕಾರ್ಯಕರ್ತನ ಬಿಟ್ಟು ಮಾತಾಡಿದ್ರೆ ಮಾತಾಡ್ಲಿ. ಅವರು ಪಕ್ಷದ ಕಾರ್ಯಕರ್ತನ ಮೈ ತುಂಬ್ಕೊಂಡ್ ಮಾತಾಡಿದ್ರೆ ಅವ್ರಿಗೆ ನಾನು ಕೆಟ್ಟವನಾಗೆ ಕಾಣ್ತೀನಿ. ಏನು ಅಂತ ಕೇಳಿ ತಿಳ್ಕೊಳ್ಳಿ ದಯಮಾಡಿ. ಚಂದನ್ಗೌಡ್ರಿಗೆ ಈಗ ಊರಿನ ಸಮಸ್ಯೆ ಮಾತಾಡಕ್ ಬಂದಾರ ಚಂದನ್ಗೌಡ್ರು ಏನ್ ಮಾತಾಡ್ತಾರೆ ಅಂತ ನಾವು ಕೇಳ್ಕೋಬೇಕು ತಾಳ್ಮೆಯಿಂದ. ನಮ್ ಸಮಸ್ಯೆಗಳು ಹೇಳಿದ್ರೆ ಅವ್ರಿಗೆ 4 ಕಡೆ ಹಿಂಗೆ ಆ ಊರಲ್ಲಿ ಆತರ ಸಮಸ್ಯೆ ಇದೆ ಅಂತ ಅವ್ರು ಗೆಲ್ಲು ಸೋಲೋದು ಆಮೇಲೆ ಮಾತು ಮಾಡೋ ಕರ್ತವ್ಯ ನೀವು ಮಾಡ್ಲಿ ಬಿಡಿ. ಆಯ್ತು ಮಾತಾಡ್ತೀನಿ. ಆಯ್ತು, ಟಿವಿಲಿ ಒಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡಿ ಆಮೇಲೆ ಮಾತಾಡೋಣ. ಇಡು ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ. ವೀಕ್ಷಿಸಿ ನೈತಿಕ ರಾಜಕೀಯ ಫ್ರಮ್ KR ಪೇಟೆ. ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್. ಮಾತಾಡ್ಬೋದೀಗ? ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತು ಬೆಲೆ ಕೊಟ್ಟು ಬಂದಿದ್ದೀರಾ. ಬಂಡೇನಹಳ್ಳಿಯ ಎಲ್ಲಾ ಗ್ರಾಮಸ್ಥರಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ, ಜೊತೆಗೆ ಧನ್ಯವಾದ ನೀವು ಬಂದಿರೋದಕ್ಕೆ. ನೀವೀಗ ಏನ್ ನೋಡಿದ್ರಲ್ಲ ಒಂದು ವಿಡಿಯೋ 5 ನಿಮಿಷದ್ದು, KR ಪೇಟೆ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಜನ ಮಾತಾಡಿದ್ದು, ಅವ್ರ ಅಭಿಪ್ರಾಯ, ಅಭಿವೃದ್ಧಿ ಕಾರ್ಯಗಳು ಈ ರೀತಿ ಅವೇ ಕಣಪ್ಪ ಅಂತ ಅವರ ಮನ್ಸಲ್ಲಿ ಇದ್ದಿದ್ದನ್ನ ಹೇಳ್ಕೊಂಡಿದ್ದಂತ ವಿಡಿಯೋ. ನಿಮಗ್ ನೆನಪಿರ್ಲಿ, ನಮ್ಮೂರ್ ಸುತ್ತಮುತ್ತನ 50 ಊರವೆ. ಇನ್ನೂ ಅಲ್ಲಿಗೆ ಹೋಗಿಲ್ಲ, ನಾನು ಬಂಡೇನಹಳ್ಳಿಗೆ ಬಂದಿದ್ದೀನಿ. ಹೋದ ತಕ್ಷಣ ಅವರೆಲ್ಲ ಓಟ್ ಹಾಕ್ಬಿಡ್ತಾರೆ ಅನ್ನೋ ನಂಬಿಕೆಯಲ್ಲ. ಬಾರ್ಡ್ರು ಊರಿದು, KR ಪೇಟೆ ಬಾರ್ಡ್ರು ಕೈ ಬಿಟ್ಬಿಟ್ಟಿರ್ತಾರೆ. ಈ ಊರಿನ ಸಮಸ್ಯೆನ ಹೋಗಿ ಮೊದಲು ಕೇಳೋಣ ಅನ್ಕೊಂಡು ಬಂದಿರೋದು ಹೊರತು, ಸೇರಿಸಿದ ತಕ್ಷಣ ನೀವೆಲ್ಲ ಓಟ್ ಹಾಕ್ಬಿಡ್ತೀರ ಅನ್ನೋ ಯಾವ ನಂಬಿಕೆ ನನಗಿಲ್ಲ. ನೀವು ಓಟ್ ಹಾಕ್ಬೇಡಿ, ಪರವಾಗಿಲ್ಲ. ಸಮಸ್ಯೆ ಕೇಳೋದಕ್ಕೆ ಊರಲ್ಲೊಬ್ಬ ಮಗನಾಗಿ, ಈ ತಾಲೂಕೊಬ್ಬ ಪ್ರಜೆಯಾಗಿ, ದೇಶಕ್ಕೊಬ್ಬ ಮಗನಾಗಿ ಬಂದು ನಿಂತಿದ್ದೀನಿ ಅಷ್ಟೇ ಹೊರತು, ನೀವು ಇಲ್ಲಿ ಓಟ್ನೇ ಹಾಕ್ಬಿಡ್ತೀರಿ. ಓಟ್ ಹಾಕ್ಸ್ಕೊಂಡು ನಾನು ಗೆದ್ದೇ ಬಿಡ್ತೀನಿ, ಗೆದ್ದು ಬೀಗ್ ಬಿಡ್ತೀನಿ. ಇದಕ್ಕೆ ನಾನು ಯಾವುದಕ್ಕೂ ಬಂದಿಲ್ಲ. ನೆನಪಿರ್ಲಿ ನಿಮ್ಗೆ, ಮಾತೆತ್ತರು ಹೇಳ್ತೀರಿ, ಓಟ್ ಹಾಕ್ಸ್ಕೊಂಡು ಹೋಯ್ತಾರೆ ಬರೀಕಿಲ್ಲ ಯಾರನ್ನು.
ಕಷ್ಟ ಸುಖ ಕೇಳಕ್ ಯಾರಿದ್ದಾರೋ ಅಂತ. ಯಾರೋ ಒಬ್ಬ ಮನೆ ಬಾಗ್ಲು ಕಷ್ಟ ಕೇಳ್ತೀವಿ, ನಿಮ್ಗಳ ಸಮಸ್ಯೆಗಳು ಕೇಳ್ಕೊಂಡು ಇಡೀ ರಾಜ್ಯಕ್ಕೆ ತೋರ್ತೀವಿ ಅಂತಂದ್ರೆ ಕೋಪ ಮಾಡ್ಕೊಂತೀರಿ, ಅನುಮಾನ ಮಾಡ್ಕೊಂತೀರಿ, ಪ್ರಶ್ನೆಗಳು ಕೇಳ್ತೀರಿ, ವಿಧ ವಿಧವಾದ ಪ್ರಶ್ನೆಗಳು. ಆ ಪ್ರಶ್ನೆಗೆ ನಿಮ್ಮ ಹತ್ರನೇ ಉತ್ತರ ಇರಲ್ಲ. ಅವಣ್ಣ ಹೇಳ್ತಾನಲ್ಲಿ ಒಳ್ಳೇದು ಮಾತ್ರ ಬಿಡ್ಕೊಂಡ್ಬಿಟ್ಟಿದ್ಯಾ, ಕೆಟ್ಟದ್ ಕಟ್ ಮಾಡಿದ್ಯಾ ಅಂತ. ಅದ್ ಎಂಥದ್ದು ಕೆಟ್ಟದ್ದು ಅಂತ ತೋರಿಸ್ಬಿಟ್ರೆ ನಾನು ಅದನ್ನೇ ಬಿಟ್ಬಿಡ್ತೀನಿ. ನಾನು ಇನ್ನೂ ಒಂದು, ಯಾವ ಊರಿಗೆ ಹೋದ್ರೂ ಮೊದಲು ಆದ್ಯತೆ ಕೊಡ್ತಿರೋದು ಓಟ್ ಕೇಳಕ್ಕಲ್ಲ. ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತಲ್ಲ, ನಾನಿಲ್ಲಿ ಹೆಸರು ಪಸರು ಮಾಡ್ಕೋಬೇಕು ಅಂತಲ್ಲ. ಹೆಸರು ಬೆಂಗಳೂರಲ್ಲಿ ಕುತ್ಕೊಂಡು ಒಂದು ಚಿಕ್ಕ ಚಾನಲ್ ಕಟ್ಕೊಂಡು ಅಲ್ಲೇ ಮಾಡ್ಕೊಂಡಿದ್ದೀನಿ. 4 ಜನ ಹೊರಗಡೆ ಹೋದ್ರು ಗುರ್ತಿಸ್ತಾರೆ, 4ರಲ್ಲೊಬ್ಬ. ಇಲ್ಲಿ ಬಂದು ಕೇರ್ಪೇಟೆಯಲ್ಲಿ ಎಲೆಕ್ಷನ್ ಅಲ್ಲಿ ಹೆಸರು ಮಾಡ್ಕೊಬೇಕು ಅನ್ನೋ ಯಾವ ಸ್ವಾರ್ಥನೂ ಇಲ್ಲ, ಯಾವ ದುರುದ್ದೇಶನೂ ಇಲ್ಲ. ನೀವ್ ಇವತ್ತು ಸೋಲ್ಸಿದ್ರು ನಾಳೆ ಬೆಳಗ್ಗೆ ನಾನು ಬರ್ತೀನಲ್ಲ, ಅದು ಹೆಸರು ಮಾಡಕ್ಕಲ್ಲ, ನಿಮ್ಗಳ ಕಷ್ಟ ಸುಖ ಕೇಳಕ್ಕೆ. ನೀವುಗಳು ನನ್ನನ್ನು ಸೋಲ್ಸಿದ್ಮೇಲೆ ನಾನು ಈ ಕಡೆ ತಿರುಗಿ ನೋಡಲ್ವಲ್ಲ, ಅದು ಕೇವಲ ಹೆಸರು ಮಾಡಕ್ ಮಾತ್ರ ಬಂದಿರ್ತೀನಿ, ನೆನ್ಪಿಟ್ಕೊಳ್ಳಿ. ಕೋಪ ಮಾಡ್ಕೊಳ್ಳೋದಲ್ಲ. ನಿಮ್ಗಳ ಮಕ್ಕಳು ನಾಳೆ ದಿನ ದುಡ್ಡಿಲ್ದೇ ಇದ್ರು ರಾಜಕೀಯ ಮಾಡ್ಬೋದು ಅನ್ನೋಂಥದನ್ನ ಹುಟ್ಟಾಕಕ್ ಬಂದಿದ್ದೀನಿ. ಒಂದೇ ₹1 ಕಾಸು ಅಂತಾಗೆ ಒಬ್ಬ ರೈತರ ಮಗ ಬಂದು ನಿಂತಿದ್ದೀನಿ. ಯಾಕೆ ನಿಂತಿದ್ದೀನಿ ಗೊತ್ತಾ? ನಾನು ರಾಜಕಾರಣಿ ಕುಟುಂಬದಿಂದ ಬಂದಿರೋನಲ್ಲ, ಯಾವ್ದೋ ಅಧಿಕಾರಿಗಳ ಮಕ್ಕಳಲ್ಲ, ಇಲ್ಲ ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಮುತ್ತಾತಂದು ಯಾರ್ದೋ ವಂಶಸ್ಥರದ್ದು ದೊಡ್ಡ ಹೆಸರಿಲ್ಲ. ನಮ್ಮಪ್ಪ ನಮ್ಮಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗೂ ಕೂಡ ನಿಂತಿಲ್ಲ. ರಾಜಕೀಯದ ಗಾಳಿ ಗಂಧವೂ ಕೂಡ ನನ್ನ ಮನೆಗೆ ಸೋಕಿಲ್ಲ. ಅಂಥದ್ರಲ್ಲಿ ಒಬ್ಬ ಹುಡುಗ ಕೇರ್ಪೇಟೆನಲ್ಲಿ ಡಿಗ್ರಿ ಮುಗಿಸ್ಕೊಂಡು, ಮಂಡ್ಯದಲ್ಲಿ ಡಬಲ್ ಡಿಗ್ರಿ ಮುಗಿಸ್ಕೊಂಡು, ಬೆಂಗಳೂರಿಗೆ ಹೋಗಿ 2017ರಲ್ಲಿ ಒಂದು ಟಿವಿ ಚಾನಲ್ ಕೆಲ್ಸಕ್ಕೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು, ಚಿಕ್ಕದೊಂದು ಚಾನಲ್ ಕಟ್ಕೊಂಡು ಅದ್ರಲ್ಲಿ ಜೀವನ ನಡೆಸ್ತಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ, ನನ್ನ ಕುಟುಂಬನ ಸಾಕೊಳ್ಳುವಂತ ಎಲ್ಲಾ ಶಕ್ತಿನ, ಎಲ್ಲಾ ಧೈರ್ಯನ, ಸಹನೆನ, ತಾಳ್ಮೆನ ತಾಯಿ ಚಾಮುಂಡೇಶ್ವರಿ ಮಾಡ್ಕೊಟ್ಟವಳಮ್ಮ. ಇವತ್ತಿಲ್ಲಿ ಬಂದು ನಿಂತ್ಕೊಂಡು ನಿಮ್ನೆಲ್ಲ ಸೇರಿಸಿ ನಿಮ್ಗಳು ಓಡ್ ತಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ ನಾನು. ಆ ತರ ದುಡ್ಡು ಮಾಡ್ಬೇಕು ಅಂತಂದಿದ್ರೆ ಬೆಂಗಳೂರಲ್ಲಿ ದುಡಿತಿದ್ನಲ್ಲ, ಇನ್ನೊಂದು 2 ಗಂಟೆ ಜಾಸ್ತಿ ದುಡಿತಿದ್ದೆ. ಇಲ್ಲಿ ಬಂದು ದುಡಿಬೇಕಿತ್ತಾ? ಈಗ ನಾನು ಓಟ್ ಕೇಳ್ತಾರ ಬರೀ ಬಣ್ಣನಹಳ್ಳಿ ಮಾತ್ರ ನೋಡ್ತೈತಾ? ಕೇರ್ಪೇಟೆ ಮಾತ್ರ ನೋಡ್ತೈತಾ? ಕರ್ನಾಟಕ ನೋಡ್ತೈತೆ ಹೊರಗಡೆ ಕುತ್ಕೊಂಡು. ನಾನು ಏನ್ ಮಾತಾಡ್ತೀನಿ, ನಾನು ಏನ್ ನುಡಿತಾ ಇದ್ದೀನಿ, ಹೆಂಗ್ ನಡೀತಾ ಇದ್ದೀನಿ ಅನ್ನೋದನ್ನ. ನನಗ್ ಬಂದಂತ ಮಾಹಿತಿ ಪ್ರಕಾರ ಅದು ಸತ್ಯವೂ ಹೌದು. ಯಾರೇ ಊರ್ಗ್ ಹೋಗ್ಲಿ ಅವನನ್ನ ತಡೀರಿ, ಏನಾದ್ರು ಕೇಳಿ, ಎದುರಿಸಿ, ಬೆದ್ರಿಸಿ ಎಲ್ಲ ನಡೀತು ಆಲ್ರೆಡಿ ಎಲ್ಲ ಊರ್ಗಳ ಕಡೆನೂ. ಆ ಭಗವಂತನಂತ ಯಾರ್ದಾದ್ರ ಮೂಲಕ ಉತ್ತರ ಕೊಡಿಸ್ತಾನಲ್ಲಿ. ನಾನು ಹೇಳೋದು ಇಷ್ಟೇನೆ, ನಾನು ನಿಯತ್ತಾಗಿ ನಡೀತಾ ಇರೋದ್ರಿಂದ ಆಮೇಲೆ ಬಂದ್ ಪಕ್ಕಕ್ಕೆ ನಿಂತ್ಕೊಂಡ್ರು ನಾನು ಹೆದರಿಕಿಲ್ಲ. ನಾನು ನಿಯತ್ತಾಗಿಲ್ದೆ ಸಣ್ಣ ಇರುವೆ ಬಂದ್ರು ನಾನು ಹೆದರ್ಬೇಕಾಗುತ್ತೆ. ಯಾಕೆಂದ್ರೆ ನಾನು ತಪ್ಪು ಮಾಡಿರ್ತೀನಿ. ಹಗಲು ರಾತ್ರಿ ಮಲಗ್ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಮಲಗ್ತಾ ಇರ್ತೀನಿ, ಭಯ ಪಡ್ಕೊಂಡು ಏನಾಗುತ್ತೋ ನಾಳೆ ಏನಾಗುತ್ತೋ. 100 ಕೋಟಿ ಕದ್ದು ಆಸ್ತಿ ಮಾಡಿಕೊಂಡ್ರೆ ನಂಗೆ ನಿದ್ರೆ ಬರಲ್ಲ. ಯಾವನ್ ಬಂದ್ ಕಳ್ತನ ಮಾಡ್ತಾನೋ, ಯಾವನ್ ಬಂದ್ ಅರೆಸ್ಟ್ ಮಾಡ್ತಾನೋ, ಯಾವನ್ ಬಂದ್ ನನ್ ಚುಚ್ಚುತ್ತಾನೋ, ಏನ್ ಮಾಡ್ತಾನೋ ಅಂತ ಗೊತ್ತಿರಕ್ಕಿಲ್ಲ. ಏನೂ ಇಲ್ಲ. ಓರ್ ಹೋಯ್ತದೆ, ಆರಾಮಾಗಿ ಮಲಗ್ತೀನಿ, ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ಯಾಕೆ ಹೇಳಿ? ಸಾಮಾನ್ಯನಾಗಿದ್ದೀನಿ ಅಷ್ಟೇನೆ. ನಿಯತ್ತಾಗಿ ನಡೆಯುವಂತವ್ರಿಗೆ ಕೋಪನೂ ಬರುತ್ತೆ, ಧೈರ್ಯನೂ ಜಾಸ್ತಿ ಇರುತ್ತೆ. ಅದ್ ನನಗೆ ಸ್ವಲ್ಪ ಜಾಸ್ತಿನೇ ಐತೆ. ಕಾರಣ ಮಂಡ್ಯ ಜನ ಪ್ರೀತಿ ಕೊಟ್ಟವ್ರೆ, ಕರ್ನಾಟಕದ ಜನ ಅದನ್ನ ಉಳಿಸ್ಕೊಂಡು ಹೋಗ್ತಾರೆ ನನ್ಕೊಂಡು ಜೊತೆಗೆ ನಿಂತ್ಕೊಂಡು. ಹೆಸರು ಬಂದು ಚಂದನ್ ಗೌಡ ಅಂತ, ಕೇರ್ಪೇಟೆ ಹತ್ರ ಊಚನಹಳ್ಳಿ ನಮ್ಮೂರು. ವಯಸ್ಸು ಬಂದು 27 ವಯಸ್ಸಿಗೆ ನಂಗೆ ಯಾವ ಕಾರಣಕ್ಕೂ ರಾಜಕೀಯ ಬೇಕಾಗಿರ್ಲಿಲ್ಲ. ಇವತ್ತು ನೀವು ಅನುಭವಿಸ್ತಾ ಇದಿರಲ್ಲ ಕಷ್ಟಗಳು, ಇದ ನಮ್ಮೂರು ಸೇರಿದಂಗೆ ಇಡೀ ತಾಲೂಕು ಅನುಭವಿಸ್ತಾ ಇರೋದ್ರಿಂದ ಏನೋ ಒಂಚೂರು ವಿದ್ಯೆ ತಿಳ್ಕೊಂಡಿದ್ದೀನಿ, ತಿಳಿದಿರೋದನ್ನ ಜನಕ್ಕೆ ಹಂಚೋಣ ಅನ್ಕೊಂಡು ಬಂದು ಬೀದಿಗೆ ನಿಂತಿದ್ದೀನಿ. ಹೊರತು ನಿಮ್ಗೆ ಟೈಮ್ ವೇಸ್ಟ್ ಮಾಡ್ಬೇಕು, ಅಥವಾ ಇಲ್ಲೇನೋ ಉಯ್ಲೆಬ್ಬಿಸ್ಬೇಕು, ಇಲ್ಲ ಇಲ್ಲೇನೋ ಮಾಡ್ಕೊಂಡು ಹೋಗ್ಬಿಟ್ಟು ಕಾಸು ಮಾಡ್ಬೇಕು, ಏನೂ ಇಲ್ಲ ಕಣ್ರಣ. ಇಲ್ಲಿಂದ ಹೋಗ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ನಾನು ದುಡಿತೀನಿ. ಯಾಕೆ ಹೇಳಿ? ದುಡಿಯೋದನ್ನಲ್ಲಿ ಕಲ್ತಿದ್ದೀನಿ, ನಾನೇನು ಮರ್ತೋಗಲ್ಲ. ರಾಜಕೀಯ 5 ವರ್ಷಕ್ಕೊಂದ್ಸಲ ಹೋಗುತ್ತೆ ಬರುತ್ತೆ. ಸತತ 6 ತಿಂಗಳಿಂದ ಕೇರ್ಪೇಟೆಯಲ್ಲಿ ವರ್ಕ್ ಮಾಡ್ತಾ ಇದೀನಿ. ಎಲ್ಲ ಹಳ್ಳಿಗಳಿಗೂ ಈ ತರ ಹೋಗಿ ಸಾಧ್ಯ ಆದ್ರೆ ಒಂದು ಓಟ್ ಹಾಕಿ, ಅಪ್ಪಿ ತಪ್ಪಿ ಈ ಊರಲ್ಲಿ ಒಂದೇ ಒಂದು ಓಟು ಹಾಕಿಲ್ಲ ಅಂದ್ರೂ ನಾನು ಬಂದು ನಿಂತ್ಕೋತೀನಿ ಜನಗಳ ಜೊತೆಗೆ. ನಾನು ಕಷ್ಟ ಸುಖಕ್ಕೆ ನಾನು ಬೆರಿತೀನಿ. ನಿಮ್ಗಳಿಗೆ ಅನುಮಾನ ಯಾವಾಗ ಹೋಗುತ್ತೆ ಗೊತ್ತಾ? ನಿಮ್ಗಳ ಪ್ರಶ್ನೆಗಳಿಗೆ, ನಿಮ್ಗಳ ಕೋಪಗಳಿಗೆ. ಚುನಾವಣೆಯಲ್ಲಿ ಸೋಲ್ತಿನೋ ಗೆಲ್ತಿನೋ ಗೊತ್ತಿಲ್ಲ, ಈ ಊರಿಗೊಂದ್ಸಲ ಬರ್ಬೇಕು, ಬಂದು ನಿಮ್ಮ ಜೊತೆ ಕಷ್ಟ ಸುಖ ಕೇಳ್ಬೇಕು. ನಾನು ಅದನ್ನ ಉಳಿಸ್ಕೊಳಕ್ ಸದಾ ಸಿದ್ಧ ಇದ್ದೀನಿ. ನಾನು ಹೇಳೋದಿಷ್ಟೇನೆ, ಡ್ರಾಮಾ ಮಾಡ್ಬೇಕು, ಇಲ್ಲೇನೋ ಆಕ್ಟ್ ಮಾಡ್ಬೇಕು ಅನ್ಕೊಂಡು ಬಂದಿಲ್ಲ. ನಿಜ ಜೀವನದಲ್ಲಿ ನಡೆಯುವಂತದ್ದನ್ನ ನಮ್ ಜನಕ್ಕೆ ತೋರಿಸ್ಬೇಕು. ಜನ ಈ ತರ ಕಷ್ಟ ಪಡ್ತಿದ್ದಾರೆ. ಇವತ್ತು ಆ ಬೀದಿಯಿಂದ ಅಲ್ಲಿಂದ ಅಲ್ಲಿ ತನಕ ಹೋಗಿ ಬರ್ಬೇಕಾದ್ರೆ ಒಂದೇ ಒಂದು ರೋಡ್ ಇಲ್ಲ ಊರಿಗೆ, ಒಂದೇ ಒಂದು ರೋಡ್ ಇಲ್ಲ, ಚರಂಡಿ ಇಲ್ಲ, ಸಣ್ಣ ಪುಟ್ಟ ಬೀದಿಗಳು ಹೋಗಿ ಗಾಡಿನೇ ಹೋಗಲ್ಲ ಅಲ್ಲಿ. ಯಾರು ಮಾಡ್ಸಿಲ್ಲ. ಈ ಸಮಸ್ಯೆಗಳನ್ನ ಬಂದು ಮಾಡ್ತೀನಿ ಅಂತಾರೆ. ಅಲ್ಲ ಕನ್ನಡ, ಈ ಸಮಸ್ಯೆನ ಜಸ್ಟ್ ಬಂದು ಅರ್ಧ ಗಂಟೆಯಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ತಿಳ್ಕೊಂಡೆ ನಾನು? ಎಷ್ಟು ವರ್ಷದಿಂದ ಗೆದ್ದವ್ರೆ, ಒಬ್ರಾರು ಊರೊಳಗೆ ಒಂದ್ ಮೋರಿ ಇಲ್ಲ, ಒಂದ್ ಕಾಂಕ್ರೀಟ್ ರೋಡ್ಗಳಿಲ್ಲ. ಬೀದಿ ಒಳಗೆ ಇಂಥವ್ನ ನಾನ್ ಕೇಳಕ್ ಬರ್ತೀನಿಲ್ಲ, ಕೋಪ ಬರುತ್ತೆ. ಸುಮ್ನೆ ಮಾತಾಡ್ತಾರೆ ನಮ್ಮ ಪಕ್ಷ. ಬೀದಿ ಒಳಗೆ ಒಂದ್ ಗಾಡಿ ಓಡಕ್ ಆಗಲ್ಲ, ಒಂದ್ ಕಾರ್ ತಗೋಬೇಕಾಯ್ತದ ಅವ್ರು ಅವ್ರ ಮನೆಗಳಿಗೆ. ಅವ್ರ ಮನೆ ಒಳಗೆ ಒಂದ್ ಕಾರ್ ತಗೋಕ್ ಆಗಲ್ಲ. ಈಗ ಒಂದ್ ನಿಮಿಷ, 2 ಸಮಸ್ಯೆಗಳನ್ನ ನಾನ್ ಕಣ್ಣಾರೆ ನೋಡಿದ 5 ನಿಮಿಷದಲ್ಲಿ ಹೋಗಿ ಬಂದ ಅಲ್ಲಿಂದ ಗಂಟ.
ನನಗ್ ಗೊತ್ತಿಲ್ದಂಗೆ ಎಷ್ಟೋ ಸಮಸ್ಯೆಗಳನ್ನ ನೀವು ಪ್ರತಿದಿನ ನೋಡ್ತಾ ಇರ್ತೀರಿ. ಪ್ರತಿದಿನ ನನಗ್ ಗೊತ್ತಿಲ್ದಿರೋಂತ ಎಷ್ಟೋ ಸಮಸ್ಯೆಗಳನ್ನ ನೀವು ನೋಡ್ತಿರ್ತೀರಿ ಗ್ರಾಮಸ್ಥರು. ಯಾಕಂದ್ರೆ ಪ್ರತಿದಿನ ಜೀವಿಸ್ತಾ ಇರೋರು ನೀವು ಈ ಊರಲ್ಲಿ. ಈ ಸಮಸ್ಯೆಗಳನ್ನ ಕೇಳ್ಕೊಂಡು ಕೇಳೋಣ. ಅಣ್ಣ 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 ಒಂದ್ ನಿಮಿಷ ಮಾತಾಡೋರಂತೆ. ಕೇಳ್ರಕ್ಕ, ಈ ಸಮಸ್ಯೆಗಳನ್ನ ಕೇಳ್ಕೊಂಡು ಒಂದು ಅಗ್ರಿಮೆಂಟ್ ಪತ್ರ ಬರೆದು ಊರಿಗೆ ಅಂತ ಪತ್ರದಲ್ಲಿ ಸೈನ್ ಮಾಡ್ತೀನಿ ನಾನು ಓಡ್ ಕೇಳೋಕೋದಾಗ ಜನ ಈ ಸಮಸ್ಯೆಗಳನ್ನ ನಾನು ಮುಂದೆ ಇಟ್ಟವ್ರೆ. ನಾನು ಗೆದ್ದ ತಕ್ಷಣ ಕೆಲಸ ಕಾರ್ಯ ಮಾಡಿಸ್ಕೊಂಡು ಈ ಜನಗಳೊಟ್ಟಿಗೆ ಇರ್ತೀನಿ. ಅಪ್ಪಿತಪ್ಪಿ ನಾನು ಸೋತ್ನಾ ಎಲ್ಲೂ ಓಡೋಗಲ್ಲ, ಜನಗಳ ಜೊತೆ ಇರ್ತೀನಿ. ನನ್ ಕೆಲಸ ಕಾರ್ಯ ಮಾಡ್ಸಕ್ಕಾಗುತ್ತಿಲ್ವಾ ಗೊತ್ತಿಲ್ಲ. ನಿಮ್ಗೆ ಕಷ್ಟ ಅಂತ ಬಂದಾಗ ಜೊತೆಗೊಬ್ಬ ನಿಂತ್ಕೊಂಡು ಧೈರ್ಯ ಕೊಡ್ಬೇಕು, ಅದ್ ನಾನಾಗಿರ್ತೀನಿ. ನಿಮ್ಗಳಿಗೆ ಏನಾದ್ರು ಕಷ್ಟ ಅಂತ ಬಂದಾಗ ಒಂದು ಧ್ವನಿ ಆಗಿರ್ಬೇಕು, ಅದ್ ನಾನಾಗಿರ್ತೀನಿ. ಇದಕ್ಕಿಂತ ಮೀರಿ ಇನ್ನೂ ಏನ್ ಮಾಡ್ಬೇಕು ಹೇಳಿದ್ರೆ ಅದನ್ನೇ ಮಾಡ್ತೀನಿ. ನಾನು ಹೇಳೋದು ಇನ್ನೂ ಒಂದಿಷ್ಟೇನೆ. ಇವತ್ತು ನಾನು ಬಂದು ನಿಮ್ಮ ಹತ್ರ ನಿಂತ್ಕೊಂಡು ಓಡ್ ಕೇಳ್ತಾ ಇದ್ದೀನಿ, ಅಗ್ರಿಮೆಂಟ್ ಪತ್ರ ಬರ್ಕೊಡ್ತೀನಿ ಅಂತ ಹೇಳಿದೀನಿ. ಯಾಕೆ ಹೇಳಿ? ನನಗೆ ನಂಬಿಕೆ ಐತೆ ನೀವು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡಲ್ಲಿ ನಾನು ಅಭಿವೃದ್ಧಿ ಮಾಡಕ್ ನಾನು ನಿಂತ್ಕೊಳ್ತೀನಿ. ನಾನು ಕೇಳೋದಿಷ್ಟೇ, ನಿಮ್ಮ ಹತ್ರ ಎಲ್ಲರೂ ಬರ್ತಾರಲ್ಲ ಅಭ್ಯರ್ಥಿಗಳು ಓಡ್ ಕೇಳಕ್ಕೆ, ಒಬ್ಬನ ಹತ್ರ ಅಗ್ರಿಮೆಂಟ್ ಪತ್ರ ಸೈನ್ ಮಾಡಿಸ್ಕೊಬಿಡ್ರೋಣ. ಊರಿನ ಸಮಸ್ಯೆ ಈ ತರ ಐತೆ, ಪ್ರಯಾಣ ಮಾಡಕ್ಕಿಲ್ಲ ಗೆದ್ದ ತಕ್ಷಣ ಮಾಡಿಸ್ಕೊಳಂತ ಮಾಡಿಸ್ಕೊಂಡ್ಬಿಡ್ರೋಣ. ಕಣ್ಣು ಮುಚ್ಕೊಂಡು ಅವ್ರಿಗೆ ಓಟ್ ಹಾಕಿ ನಾನು ಬಂದು ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ ಊರಲ್ಲಿ. ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಡಕ್ಕಿಲ್ಲ. ಆರಾಮಾಗೆ ಸರ್ ಆಶ್ವಾಸನೆ ಕೊಟ್ಬಿಟ್ಟು ಲಾಡ್ಜ್ಗಳಲ್ಲಿ ಪಬ್ಗಳಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಎಡೆ ಹೊಡ್ಕೊಂಡು ಕೂತವ್ರೆ ಅವರು. ಬಂದ ಹೊಸತಿ ಎಲೆಕ್ಷನ್ ಅಲ್ಲಿ 2,000 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಬಿಟ್ಟು ನಮ್ ರೋಡ್ ಎಲ್ಲ ಓಡಾಡ್ದಾಗ ಮಾಡ್ಬಿಟ್ಟು ಗುಂಡಿ ಕಟ್ಬಿಟ್ಟು ಹೊರಟೋದ. ಇತ್ತ ತಿರ್ಗೇ ನೋಡಿಲ್ಲ. ಈ ಸತ್ ಬರ್ಲಿ ಅಂತ ಕಾಯ್ತಾ ಇವೆ. ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಿದೀವಿ ಬಿಡಪ್ಪ ಅಂದ್ಬಿಟ್ಟು 2,000 ಕೋಟಿ ಪ್ರಾಪರ್ಟಿ ಮಾಡ್ಬಿಟ್ಟು ಕೇರ್ಪೇಟೆಲಿ ಎಲ್ಲಾನು ನುಂಗ್ತಾ ಕೂತವನೆ. 1,200 ಕೋಟಿ ಏನೋ ಹೊರಗಡೆಯಿಂದ ತಂದು ನಾನು ಕೇರ್ಪೇಟೆ ತರ ಅಭಿವೃದ್ಧಿ ಮಾಡಿ ಅಂದಲ್ಲ. ರೋಡ್ ಎಲ್ಲ ಗುಂಡ್ ಬಿದ್ದೋಗವಲ್ಲ. ಯಾವ ಅಭಿವೃದ್ಧಿ ಮಾಡಿದ ಮಾಡಿಲ್ಲ ಮಾಡಿಲ್ಲ. ನೀವೇನ್ ಮಾಡಿರೋ ನಮ್ಗೆ ಗೊತ್ತಿಲ್ಲ. ನೋಡ ನಾವು ನಿಮ್ ಕಡೆ ಇರ್ತೀವಿ ಬಿಡಿ. ಒಂದ್ ನಿಮಿಷ ಕೇಳೋಣ. ನೀನ್ ನನ್ ಕಡೆ ಇರ್ಬೇಡ, ವಿಚಾರದ ಕಡೆ ಇರು, ಒಳ್ಳೆ ವಿಷಯದ ಕಡೆ ಇರು, ಸತ್ಯದ ಕಡೆ ಇರು. ಈಗ ನೀನ್ ಒಬ್ರು ವ್ಯಕ್ತಿ ಹೆಸರು ಬಳಸ್ತೆ, ನನ್ಗೆ ಯಾರ ಹೆಸರು ಬೇಡ. ಯಾಕೆ ಬೇಡ ಗೊತ್ತಾ? ನನಗೆ ಯಾಕೆ ಬೇಡ ಗೊತ್ತಾ? ನೀನ್ ಬಳಸ್ಕೋ, ನಿನಗಾಗಿರೋ ನೋವು ನನಗ್ ಬೇಡ. ನನಗೆ ಯಾಕೆ ಬೇಡ ಗೊತ್ತಾ? ನಾನ್ ಏನ್ ಮಾಡಕ್ ಹೊರಟಿದ್ದೀನಿ ಅದನ್ನ ಮಾತ್ರ ನಾನು ಹೇಳ್ತೀನಿ. ಹಿಂದೆ ಒಬ್ಬ ಹಂಗ್ ಮಾಡವನೆ, ಅವ್ನ್ ಹಿಂಗ್ ಮಾಡ್ತಾನೆ, ಅವ್ನ್ ಓಟ್ ಹಾಕ್ಬಿಡಿ ನನಗಾಕಿ ಕೆಸರು ಹರ್ಚ್ಕೊಂಡ್ ರಾಜಕೀಯ ಮಾಡೋದಲ್ಲ. ರಾಜಕೀಯ ಅಂದ್ರೆ ಕೆಸರು ಹರ್ಚ್ಕೊಂಡ್ ಮಾಡೋದಲ್ಲ. ನಾವೇನ್ ಒಳ್ಳೆ ಜನ ಅಲ್ಲಲ್ಲ. ಒಂದ್ ನಿಮಿಷ, ಅದು ನಿನ್ ನೋವು ನೀನ್ ಹೇಳ್ಕೊಂಡೆ. ನಾನ್ ಹೇಳ್ತಿರೋದು ನಿನ್ ನೋವು, ಅದು ನೀನ್ ಹೇಳ್ಕೊಂಡೆ. ನಾನು ತಪ್ಪು ಅಂತಿಲ್ಲ. ನಂದೇನಿದೆ ಗೊತ್ತಾ? ಯಾರ ಹೆಸರನ್ನು ಬಳಸ್ತಿಲ್ಲ. ಇರೋಣ ಗೊತ್ತು 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 ಯಾವುದೇ ಒಬ್ಬ ವ್ಯಕ್ತಿ ಹೆಸರನ್ನ ನಾನು ಎಲ್ಲೂ ಕೂಡ ಬಳಸ್ತಿಲ್ಲ. ಅಣ್ಣ ಊದಣ್ಣ, ನಿನಗಾಗಿರೋ ನೋವು ನೀನ್ ಬಳಸ್ಕೊಂಡೆ, ನಾನ್ ಬಳಸಲ್ಲ. ನನಗ್ ಬೇಡ, ನನ್ಗೆ ಯಾರ ಹೆಸರು ಬೇಡ. ನೀನ್ ನನ್ನನ್ನು ಧೈರ್ಯವಾಗಿ ಕೇಳ್ಬೇಕು. ಚಂದನ್ ಗೌಡ ಇವತ್ತು ನಮ್ಮ ಊರಿಗೆ ಬಂದಿದ್ಯಲ್ಲಪ್ಪ ಓಟ್ ಕೇಳಕ್ಕೆ, ನಿನ್ ಹೆಂಗ್ ನಂಬೋದು? ನೀನ್ ಹೆಂಗ್ ನಂಬೋದು? ಏನ್ ಕೆಲಸ ಕಾರ್ಯ ಮಾಡ್ಕೊಡ್ತಿ? ಇಷ್ಟಿನ ಗಂಟೆ ಇರೋರೆ ಮಾಡಕ್ಕಾಗಿಲ್ಲ, ನೀನ್ ಹೆಂಗ್ ನಂಬೋದು? ನಿನ್ನ ಹೆಂಗ್ ಮಾಡೋದು ಕೇಳ್ಬೇಕು ಅವನ. ನಾನು ಹೇಳ್ತೀನಿ ಚಂದನ್ ಗೌಡ್ರೆ, ನೀವು ನಮ್ಮ ಊರಿಗೆ ಏನ್ ಮಾಡ್ತೀರಿ ಅಂತ ನನ್ಗೆ ಗೊತ್ತಿಲ್ಲ. ಮಾಡ್ತೀನಿ ಅಂತ ಬಂದಿದ್ದೀರಲ್ಲ, ಮುಂದೆ ಯಾವ ತರ ಅಭಿವೃದ್ಧಿ ಮಾಡ್ತೀರಿ ಅಂತ ನಾ ಕೇಳೋಷ್ಟೊತ್ತು ನೀವು ಮೈಕ್ ಇಸ್ಕೊಂಡಲ್ಲ. ಆಯ್ತು ಮೈಕ್ ಇಸ್ಕೊಳ್ಳಿಲ್ಲ. ವ್ಯಕ್ತಿಗಳ ಹೆಸರು ಬಳಸ್ತೀಯ ಸುಮ್ನೆ. ಯಾಕೆ ರಾಜಕೀಯದಲ್ಲಿ ಹೆಸರು ಹಂಚ್ಕೊಂಡು ನಮ್ಮ ಮಕ್ಕಳು ನಾವು ಕೆಸರಿಸ್ಕೊಳ್ತೀವಿ, ಜನಗಳ ಪಾಪ ಇಲ್ಲಿ ಹೆಸರು ಹೆಚ್ಕೊಂಡು ಅಂದ್ರೆ ಅದು ಮಾಡಿರೋ ಕೆಲಸ ಕಾರ್ಯಗಳು ಹಿಂಗ ಅವೆಲ್ಲ ಅಂತ ಹೇಳ್ಕೊಂಡ ಸರ್ ಸಮಸ್ಯೆಗಳ. ಈಗ ನಾನು ಆಪೋಸಿಟ್ ಅಭ್ಯರ್ಥಿ. ನಾನು ಆಪೋಸಿಟ್ ಅಭ್ಯರ್ಥಿ. ಹಂಗಾರೆ ನೀನು ಯಾರ ಹೆಸರನ್ನ ಎತ್ಕೊಳ್ದಂಗೆ ಮಾತಾಡಿಯ? ಹೆಂಗ್ ಮಾತಾಡಿಯ? ಪ್ರಜಾಪ್ರಭುತ್ವ. ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಇರಲಿ ಬ್ರದರ್, ಒಂದ್ ನಿಮಿಷ ಕೇಳೋಣ. ಇಲ್ಲಿ ಈ ಕಡೆ ತಿರ್ಗೋಣ. ಇಲ್ಲಿ ಅಣ್ಣ ಈ ಕಡೆ ತಿರುಗುವ ನಿಮಿಷ. ಅಣ್ಣ ಈ ಕಡೆ ತಿರ್ಗೋಣ. ನಿನಗಾದಂತ ನೋವನ್ನ ನೀನ್ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಇಲ್ಲ ಅವ್ರು ಹೇಳ್ಬೇಕ, ಇಲ್ಲ ಇವ್ರು ಹೇಳ್ಬೇಕಾಗಿಲ್ಲ. ನಾನು ಹೇಳಿದ್ದು ನನ್ ಮುಂದೆ ಅವ್ರ ಹೆಸರು ಬೇಡ. ಯಾಕೆಂದ್ರೆ ನಾನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ಇನ್ನೊಬ್ರ ಹೆಸರು ಬೇಡ ನನಗೆ. ಬಿಡ ಅಣ್ಣ ಬಿಡೋಣ ಇಲ್ಲಿ. ಅಣ್ಣ ಈಗ ಹೇಳ್ದಲ್ಲಣ್ಣ, ನಿಮ್ಮನ್ನ ಹೆಂಗ್ ನಂಬೋದು? ಇರೋಣ ನಿಮ್ಮನ್ನ ಹೆಂಗ್ ನಂಬೋದು? ಅಭಿವೃದ್ಧಿ ಇರೋಣ. ಒಂದ್ ನಿಮಿಷ, ಅರ್ಥ ಆಯ್ತು. ಇರೋಣ ಆಯ್ತು ಅಣ್ಣ. ಇನ್ನೊಂದ್ ಹೇಳ, ಒಂದ್ ಒಳ್ಳೆ ಉದ್ದೇಶ ಅಂತಂದಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲೆರಡು ಮಾತು ಅಲ್ಲೆರಡು ಮಾತು ಕಾರ್ಯಕ್ರಮ ಹಾಳಾಗೋಗುತ್ತೆ. ನನಗಿರೋದು ಒಂದೇ ಗಂಟ್ಲಣ್ಣ, ಎಲ್ಲಾ ಕಡೆಗೆ ಹರಿಸ್ಬೇಕು, ಕಿರ್ಚ್ಬೇಕು. ಫಸ್ಟ್ ಒಗ್ಗಣ ಕೇಳಿಸ್ಕೊಳ್ರಣ. ಅಭಿವೃದ್ಧಿ ಕೆಲಸ ಕಾರ್ಯ ಹೆಂಗೈತವೆ, ನಿನ್ನ ಹೆಂಗ್ ನಂಬೋದು ಅಂತ ಅವ್ರು ಕೇಳಿದ್ರು. ನಾನೇನಾದ್ರೂ ನನ್ನ ಮನೆಯಿಂದ ಒಂದ್ 40-50 ಕೋಟಿ ಕಾಸು ತಂದ್ಬಿಟ್ಟು ಹಂಚ್ಬಿಟ್ಟು ಚುನಾವಣೆ ಮಾಡಿದ್ರೆ ಖಂಡಿತವಾಗಿಯೂ ನನ್ನಿಂದಲೂ ಈ ಊರು ಉದ್ಧಾರ ಆಗಲ್ಲ. ನಾನು ಯಾವ ಊರ್ನು ಉದ್ಧಾರ ಮಾಡಲ್ಲ. ಕೇಳು, ನಾನು ಕಾಸು ಖರ್ಚು ಮಾಡಿರ್ತೀನಿ, ವಾಪಸ್ ಎತ್ಬೇಕಾ ಬೇಡವಾ ನಾನು? ಅಲ್ವಾ? ನಾನು ಒಂದೇ ₹1 ಕಾಸು ಖರ್ಚು ಮಾಡ್ದಂಗೆ ಜನಗಳನ್ನ ಪ್ರೀತಿಯಿಂದ ಸೇರಿಸಿ ಒಟ್ಟಿಗೆ ಎಲ್ಲಾ ಪಕ್ಷದವರು ಬಂದಿದಿರಲ್ಲ, ಎಲ್ಲಾ ಕಾರ್ಯಕರ್ತರು ಇದಿರಲ್ಲ, ಎಲ್ಲಾ ಜನರು ಇದಿರಲ್ಲ. ಅಲ್ಲಿ ಯಾಕೆ ಬಂದಿದ್ದೀರಿ? ನಾನು ಯಾವ ಪಕ್ಷದವನು ಅಲ್ಲ. ಪಕ್ಷೇತರವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಒಂದೇ ₹1 ಕಾಸು ಖರ್ಚು ಮಾಡ್ತಿಲ್ಲ.
ಜನಗಳ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ದೀನಿ. ಅದೇ ಪ್ರಣಾಳಿಕೆ ನಂದು. ನಾನೇನು 50 ಅಂಶಗಳು 20 ಅಂಶಗಳು 100 ಅಂಶಗಳು ಯಾವ್ದು ಪ್ರಣಾಳಿಕೆಗಳಿಲ್ಲ. ಇವ್ರು ಏನ್ ಹೇಳ್ತಾರೆ ಸಮಸ್ಯೆಗಳು ಅದೇ ನನಗೆ ಪ್ರಣಾಳಿಕೆ. ರೋಡ್ ಇಲ್ಲ, ನನ್ ಮುಖ್ಯವಾದ ಪ್ರಣಾಳಿಕೆ ಊರಿಗೆ ರೋಡ್ ಬೇಕು, ಮುಖ್ಯವಾದ ಸಮಸ್ಯೆ. ಚರಂಡಿ ಬೇಕು ಜನಕ್ಕೆ, ಮುಖ್ಯವಾದ ಸಮಸ್ಯೆ ಅದು. ಮನೆಗೆ ನೆಲೆ ಐತಾ? ಮನೆ ನೆಲೆ ಐತೆ. ಸ್ಕೂಲ್ ಮನೆ ಚೆನ್ನಾಗೈತಾ? ಸ್ಕೂಲ್ ಮನೆ ಮಕ್ಕಳಲ್ಲಿ ಓದ್ತಾವ? ಇಲ್ಲಿಂದ ಹೊರಗಡೆ ಓದ್ತಿರೋ ಮಕ್ಕಳು ಈ ಊರಲ್ಲೇ ಓದ್ಬೇಕು. ಯಾಕೆ ಓದ್ಬೇಕು? ಇಲ್ಲಿ ಆ ತರ ಶಿಕ್ಷಣ ಇಲ್ಲಿ ಸಿಗ್ಬೇಕು, ವಿದ್ಯಾಭ್ಯಾಸ ಇಲ್ಲೇ ಸಿಗ್ಬೇಕು. ಈ ತರದಕ್ಕೆ ನಾನು ಹೋರಾಡ್ತೀನಿ, ಈ ತರದಕ್ಕೆ ನಾನು ಅಗ್ರಿಮೆಂಟ್ ಬರ್ಕೊಳ್ತೀನಿ. ಬರ್ಸ್ಕೊಳ್ಳಿ ನೋಡೋಣ ಎಲ್ಲರ ಹತ್ರನೂ. ನೀವು ಅವ್ರ ಹತ್ರ ಬರ್ಸ್ಕೊಂಡು ಅವ್ರಿಗೆ ಓಟ್ ಹಾಕಿ ನಾನು ಬರಕ್ಕಿಲ್ಲ, ನಾನು ಬೆಂಗಳೂರಿಗೆ ಹೋಗಿ ದುಡಿತೀನಿ. ಚಿಕ್ಕ ವಯಸ್ಸು ಇನ್ನೂ ದುಡಿಬೇಕು, ನನ್ನ ಕನ್ಸ್ಕೊಳ್ಳವೆ, ನಾನೇನೋ ಮಾಡ್ತೀನಿ. ಊರು ದರ ಮಾಡಕ್ ನಾನೇ ಆಗ್ಬೇಕಾ? ಮಾಡಿಸಿ ಅವ್ರ ಹತ್ರನೇ. ಬಾಯಿ ಮಾತಲ್ಲಿ ಓಟ್ ಕೇಳ್ತಾರ, ನಂಬಿಡ್ತೀರಿ. ಒಬ್ಬ ಹುಡುಗ ಬಂದವನೇ ನಿಮ್ಗೆ ನಂಬಿಕೆಗೆ ಒಂದು ಆಧಾರ ಪತ್ರ ಅಂತ ಅಗ್ರಿಮೆಂಟ್ನೇ ಬರ್ಕೊಡ್ತಾ ಇದೀನಿ. ಇನ್ನೂ ಹೆಂಗ್ ನಂಬಿಸ್ಬೇಕು ಅಂತಂದ್ರೆ ನಿಮ್ಮನ್ನ ಒಂದ್ಸಲ ನಾನು ಸೋಲ್ಬೇಕು, ಸೋತ್ರು ನಿಮ್ಗಳ ಜೊತೆ ಬಂದು ನಿಲ್ಬೇಕು. ಇನ್ನು ಏನು ಇಲ್ಲ. ಮಾತಾಡುವಂತರಿದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ನಿಮ್ಮ ಹತ್ರನೇ 2 ಆಯ್ಕೆ ಐತೆ. ದುಡ್ಡು ಕೊಟ್ರೆ ಊರು ಉದ್ಧಾರ ಆಗಲ್ಲ. ನಾನು ಹೇಳ್ತಿಲ್ವಾ? ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾನೇನಾದ್ರು ದುಡ್ಡು ಹಂಚಿದ್ರು ನನ್ನ ಹತ್ರ ಇಲ್ಲ, ಆತರ ಮಾಡಿದ್ರು ನಾನು ಈ ಊರು ಉದ್ಧಾರ ಮಾಡಲ್ಲ, ಯಾವನೂ ಮಾಡಲ್ಲ. ಯಾಕೆ ಹೇಳೋ? ನಾನು ಮನೆಯಿಂದ 10 ರೂಪಾಯಿ ತಂದ್ಬಿಟ್ಟು ಬಣನಳ್ಳಿಗೆ ಹಾಕ್ತೀನಿ ಅಂದ್ರೆ ಊರಿಗೆ 100 ರೂಪಾಯಿ ಎತ್ತುತ್ತೀನಿ ನಾನು, ಕಳ್ಳ ಹಾಕ್ತೀನಿ ನಾನು. ಅದಕ್ಕೆ ಇವರೇ ಸಹಾಯ ಮಾಡ್ತಾರೆ. ಇವತ್ತು ಕೊಡೋಂತ 2,000 ರೂಪಾಯಿಗೆ ಇವರು ಒಂದ್ ರಾತ್ರಿಗೆ ದೊಡ್ಡದು 2,000 ರೂಪಾಯಿ ಕೊಟ್ಟಾಕನೋ ಇವತ್ತು ಬಂದು ಅಂತ. ಒಂದ್ ದಿನಕ್ಕೆ 1 ರೂಪಾಯಿ 10 ಪೈಸಾ 5 ವರ್ಷಕ್ಕೆ ಆಗ್ತಾರೆ ಒಟ್ಟು ನೀವು. ಅಣ್ಣ ಮೊದಲೇ ನಮ್ಮ ಊರು ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲಾರು ಕೇಳಿ ಆಲ್ಮೋಸ್ಟ್ ಹೇಳಿದ್ರೆ ಒಂದು ರೋಡು ಗೊತ್ತು, ನಾನು ನೋಡಿದ್ನಲ್ಲ ಆಲ್ಮೋಸ್ಟ್. ಇದು ನಾವು ಬುಗುಂಕೆರೆ ಹೋಬಳಿಗೆ ಬರ್ತದೆ. ಇದ ಶಿಕಾರಿಪುರ ಮಾಡ್ತೀನಿ ಅಂತ ನಮ್ಮೂರು ಗುಡಿ ಒಳಗೆ ನೋಡ್ರೆ ಸಿಂಗಾಪುರ ಹೋದಂಗ ಆಯ್ತದೆ. ಅಲ್ಲಿ ಆಲ್ಮೋಸ್ಟ್ ಹಂಗ್ ಕಾಡ್ತದೆ ಎಲ್ಲಾರು. ಆಮೇಲೆ ಎರಡದೇನ ಇಲ್ಲಿ ಬಡವರು ಒಂದು ಸಮುದಾಯ ಭವನ ಬೇಕು ಅದು. ಆಮೇಲೆ ಬಸ್ಪತಿತ್ತು. ಈಗ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಜಾಸ್ತಿ ಹೋಗೋದು ಶಾಲೆಗೆಲ್ಲ ಹೋಯ್ತಾ ಇರ್ತಾರೆ. ಇಲ್ಲಿ ಒಂದು 9:30 8:00 ಬಂದ್ರೆ ಅಲ್ಲಿಗೆ ಎಷ್ಟು ಜನ ಸ್ಕೂಟರ್ ಆಡ್ಯಾಕ ನಿಂತಿರ್ತಾರೆ. ನಾನು ಅಣ್ಣ ಅಲ್ಲಿ ನಗ್ತವ್ರಲ್ಲ, ಅವಣ್ಣಂಗ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿನ್ನ ನನಗೆ ಗೆಲ್ಸೋಣ. ನನ್ನ ಅಧಿಕಾರ ಮುಗಿಯೋದಕ್ಕೆ ಊರಿಗೆ ರೋಡು ನೀರು ಚರಂಡಿ ಎಲ್ಲ ಮಾಡ್ತೀನಿ. ನಿಮ್ ಬೇರೆಯವ್ರನ್ನ ಗೆಲ್ಸೋಣ. 10 ವರ್ಷ ಟೈಮ್. ಡಬಲ್ ಇಂಜಿನ್ ಸರ್ಕಾರನೇ ಏನು ಮಾಡಕ್ಕಾಗಿಲ್ಲ. ನೀನು ಒಬ್ಬನ ಕೈಲಿ ಏನ್ ಮಾಡಕ್ಕಾಯ್ತದೆ ಗುರು? ಈಗ ಐತೀಗ ಸೆಂಟ್ರಲ್ ನಿಮಿಷ ನನ್ ಮಾತ್ಗೂ ಒಂದು ಗೌರವ ಕೊಡ್ಬೇಕು. ಡೆಲ್ಲಿಲಿ ಮೋದಿ ಅವನೇ, ಇಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಅವನೇ, ಅವನ್ ಕೈಲೇ ಮಾಡಕ್. ಆಮೇಲೆ KR ಪಟೇಲ್ ನಮ್ಮ ಮಂತ್ರಿ, ಅವನ್ ಕೈಲಿ ಏನು ಮಾಡಕ್ಕಾಗಿಲ್ಲ ಅಣ್ಣ. ನೀನ್ ಹಬ್ಬ ಗೆದ್ದಿ ಏನ್ ಮಾಡಕ್ಕಾಯ್ತದಣ್ಣ? ಆಯ್ತು ಅಣ್ಣ. ಈಗ ಎಷ್ಟು ಹಬ್ಬ ಗೆದ್ದಿ ಏನ್ ತರಕಾಯ್ತದೆ? ಡಬಲ್ ಇಂಜಿನ್ ಸರ್ಕಾರ ಐತೆ, ಅಲ್ಲಿಂದ ಹೋರಾಟ ಮಾಡಿ ಏನು ತರಕಾಯ್ತಲ್ಲ. ತೊಂದಿರೋದ್ನೇ ಮಾಡಕ್ ಆಯ್ತಲ್ಲ. ಗೆದ್ದಿರೋ ಮೆಂಬ್ರುಗಳನ್ನೇ ಹಿಡಿಯಕ್ ಆಯ್ತಲ್ಲ. ಇದು ಉಳಿತದಿಂದ ಹೆಂಗಾನ ಹಿಡ್ಕೊಬರಕಾಯ್ತದೆ? ಉತ್ತರ ಕೇಳೋಣ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ತಿಳ್ಕೊಳ್ಳೋಣ. ಎಷ್ಟಣ್ಣ ವಯಸ್ಸು ನಿನ್ಗೆ? 45 ಮಕ್ಳಿದಾರ? ಎಷ್ಟು ವಯಸ್ಸವ್ರಿಗೆ? ಎಷ್ಟು ವಯಸ್ಸವ್ರಿಗೆ? 11 ವರ್ಷ. ಏನ್ ಓದ್ತವ್ರೆ? 6ನೇ ಕ್ಲಾಸ್. ನೀನೇನ್ ಓದಿದ್ಯಣ್ಣ? PUC. ಅವ್ರು ಏನ್ ಓದಿಸ್ಬೇಕು ಅನ್ಕೊಂಡಿದ್ದಿ? ಏನ್ ಅವ್ರು ಇರೋದಿಲ್ಲಣ್ಣ. ನೀನ್ ಮಾಡಕ್ ಆಗ್ತಾರೆ, ಅವ್ರು ಮಾಡಕ್ ಹೋಯ್ತವ್ರೆ. ಎಲ್ಲಾನು ಹುಟ್ಟಿಸೋದ್ ಮಕ್ಳೆಲ್ಲ ಡಾಕ್ಟರ್ ಐತಾರೆ ಅಂತ ಬುದ್ಧಿವಂತರಾಗ್ಲಿ, ಅವ್ರ ಅಭ್ಯಾಸವನ್ನ ಕೊಡಿಸ್ತೀವಿ. ಅವ್ರ ಮುಂದಕ್ಕೆ ಹೇಳಕ್ಕಾಗಲ್ಲ. ಅವ್ರದ್ ಬೇಡ. ನಿಮ್ಮ ಅಪ್ಪ ಏನೋದಿತ್ತಣ್ಣ? ನಮ್ಮ ಅಪ್ಪ PUC. ಅವರಪ್ಪ ಇಲ್ಲ. ನಿಮ್ಮ ಅಪ್ಪ ಮತ್ತೆ PUC ಹೆಂಗ್ ಮಾಡಿದ್ರು? ನಿಮ್ಮ ಅಪ್ಪನಂಗೆ ಇರ್ಬೇಕಿತ್ತಲ್ಲ. ಓದಿದ್ರು ಆಯ್ತು. ನಿಮ್ಮ ಅಪ್ಪ PUC ಏನಕ್ಕೆ ಗೊತ್ತಾ? ಅವ್ರ ವಿದ್ಯಾ ಬುದ್ಧಿ, ಅವ್ರ ಜ್ಞಾಪಕ ಶಕ್ತಿಗೋಸ್ಕರ ಒಂದ್ ಪತ್ರ ಕಾಗ್ದಾಗ ಪತ್ರ ಹಿಡಿಯೋಕೋಸ್ಕರ ಓದಿಸ್ತೀವಿ. ನಾವೇನು ಓದಿಸ್ತಾರಲ್ಲ ನಮ್ಮೂರಲ್ಲಿ 50-60 ಗಂಟೆಗ್ಲವೆ ಎಲ್ಲ ಇಂಜಿನಿಯರ್ ಡಾಕ್ಟರ್ ಆಗಿಲ್ಲ. ಬೇಡ, ಸಮಾಜದ ಒಬ್ಬ ಒಳ್ಳೆ ಪ್ರಜೆ ಆಗ್ಲಿ. ಆಯ್ತವ್ರಲ್ಲ ನಾನು ಕೇಳಿದ ಉತ್ತರ ಹೆಂಗ್ ಗೊತ್ತಾ? ಅದೇ ನೀನು ನಿಮ್ಮ ಅಪ್ಪ PU ಮಾಡಿ ನಿನ್ನೊಬ್ಬನಿಂದ ದೇಶ ಉದ್ಧಾರ ಮಾಡಕ್ಕಾಗಲ್ಲ. ನಿನ್ನೊಬ್ಬನಿಂದ ನಮ್ KR ಪಟೇಲ್ ಉದ್ಧಾರ ಮಾಡಕ್ಕಾಗಲ್ಲ. ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋರು ಏನೇನೋ ಮಾಡಕ್ಕಾಗಿಲ್ಲ. ಆದ್ರಿಂದ ನಾನು ನಿನ್ ಬಂದಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಂದಿದ್ದಿ, ಕೇಳ್ತಾ ಇದ್ದಿ, ಮಾಡ್ತಾ ಇದ್ದಿ, ಓಕೆ. ನಾವು ಎಲ್ಲಾ ಸರ್ವಾನುಮತದಿಂದ ಈ ಪ್ರಜಾಪ್ರಭುತ್ವ ನಿಂತ್ಕೋಬಹುದು. ಎಲೆಕ್ಷನ್ಗೆ ಯಾರು ಬೇಕಾದ್ರೂ ಕೇಳ್ಬೋದು. ಪೂರ್ತಿ ಮಾಡ್ತೀನಿ ಅನ್ನಕ್ ಆಗಲ್ಲ. ಸರಿ, ಈಗ ಪ್ರಶ್ನೆ ಕೇಳಿಗ KR ಪಟೇಲ್ ನೀನ್ ಒಬ್ಬನಿಂದ ಉದ್ಧಾರ ಮಾಡಕ್ ಆಗಲ್ಲ. ಯಾಕಾಗಲ್ಲ? ಈ ಭ್ರಷ್ಟಾಚಾರ ಎಲ್ಲದೂ ಭ್ರಷ್ಟಾಚಾರ. ಎಲ್ಲ ಮನೆ ಬಾಗ್ಲು ತರ ಕೂತಿರ್ತಾರೆ. 2,000 BJP 2,000 ಕೊಟ್ರು, ಕಾಂಗ್ರೆಸ್ 2,000 ಕೊಟ್ರು, JDS 2,000 ಕೊಟ್ರು ಅಂತ. ಅಲ್ಲಿ ಎಲ್ಲ ಆ ಮಟ್ಟಕ್ಕೆ ಆಗೋಗದೆ. ಇನ್ನೇನು ಮಾಡಕ್ ಆಗಲ್ಲ ಅಣ್ಣ, ಅಂತಕ್ಕೆ ಆಗೋಗದೆ. JDS ಕೊಟ್ರು, ಕಾಂಗ್ರೆಸ್ ಕೊಡ್ಲಿಲ್ಲ ಅಂತಾರೆ, ಕಾಂಗ್ರೆಸ್ ಕೊಟ್ರು, BJP ಕೊಡ್ಲಿಲ್ಲ ಅಂತಾರೆ. ಎಲ್ಲ ಬಾಗ್ಲು ತಗೊಂಡ್ ಕುಂತವ್ರೆ ಅಣ್ಣ. ಅವ್ರು ದುಡ್ಡು ಕೊಟ್ಟರೆ ಏನ್ ಕೆಲಸ ಮಾಡಕ್ ಆಯ್ತದೆ? ಈಗ ಅಷ್ಟೇ. ಊರು ಚೆನ್ನಾಗೈತೆ, ನಿಮ್ ಮನೆ ಒಳಗೆ ಕಾವು ಉಂಟಾಯ್ತು, ಓಡಿಸ್ತಿಲ್ವಾ? ಓಡಿಸ್ಬೇಕು. ನಿಮ್ಮಂಗೆ ಪಕ್ಕದ ಮನೆಗೆ ಓಡಿಸ್ಬೋದು. ಇಡೀ ನಾಗರಾವ್ಗಳನ್ನ ಓಡ್ಸಕ್ಕಾಗಲ್ಲ. ಅವ್ರವ್ರ ಮನೆ ಎಲ್ಲ ನಾಗರಾವ್ಗಳ ಎಲ್ಲೂ ಓಡಿಸ್ತೀಯಾ?
ನೀನು ನಾಗರಾವ್ ಏನ್ ಮಾಡಕ್ಕಾಯ್ತದೆ? ನೀನು ಗೆಲ್ಲ ಗಂಟೆ ಕ್ಯಾರಿ ಆಗೋತೀನಿ, ಗೆದ್ದ ಮೇಲೆ ನಾಗರಾವ್ ಅಂತ ಕೇಳಿಲ್ಲ ಅಷ್ಟೇ. ನಾನು ಕ್ಯಾರ್ಯಾವ ಕಟ್ನಾವ ಮಂಡದವ ನಾಗರಾವ್ ಆಮೇಲೆ ತಿಳ್ಕೊಳ್ವೆ. ನಿನ್ ಮನೆಗ್ ಬಂದಾಗ ನೀನ್ ನಾವು ಓಡಿಸ್ತಿ ಅಂದ್ರೆ ಅವ್ರವ್ರ ಮನೆಗ್ ಬಂದಾಗ ಅವ್ರು ಓಡಿಸ್ತಾರೆ. ಈಗ ಮೊದಲು ಅಣ್ಣ ನಿನ್ ಮನೆಗೆ ನೀನೊಬ್ಬ ನಾಯಕ ಆಗೋ, ಮೊದಲು ನಿನ್ ಮನೆಗೆ ನೀನೊಬ್ಬ ಪ್ರಜೆ ಆಗೋ. ಕೇರಳಲ್ಲಿ ಮೊದಲು ನೀನ್ ಬದಲಾಗೋ, ಬಣ್ಣನಲ್ಲಿ ಅದಾಗದೆ ಬದಲಾಯ್ತದೆ, ಭಾರಿ ಬದಲಾಗಿದೆ ಬಿಡೋಣ ನೀನು, ಭಾರಿ ಬದಲಾಗಿದೆ ಬಿಡೋಣ ನೀನು. ಅಣ್ಣ ಇಷ್ಟು ನಮ್ದು ಹೇಳಿದಣ, ಅಷ್ಟು ಸಮಸ್ಯೆ ನಮ್ದು ಮೊದ್ಲು. ಅಪ್ಪ ನಿಮ್ಮೂರಲ್ಲಿ ಮೊದ್ಲು ಸ್ವಲ್ಪ ವಿಚಾರ ತುಂಬ್ರಪ್ಪ. ಅಣ್ಣ ಇವಾಗ ನಮ್ಮ ಅಣ್ಣವ್ರು ಹೇಳಿದ್ರು, ವಿಚಾರ ತುಂಬ ನಮ್ಮ ಅಣ್ಣವ್ರು ಹೇಳಿದ್ರು 2000 ಕೊಟ್ರು, ಎಲ್ಲಾ ಪಕ್ಷದವ್ರು ಕೊಟ್ರು ಅಂತ ಹೇಳಿದ್ರು. ಇವಾಗ ಪಂಚಾಯತ್ ಆ ಪಕ್ಷದವ್ರು ಈ ಪಕ್ಷದವ್ರು ಕೊಡ್ತಾರೆ, ಯಾಕೆ ಕೊಡ್ಬೇಕು? ನೀವು ನಿಯತ್ತಾಗಿ ನಿಂತ್ಕಂಡು ನಾವ್ ಮಾಡ್ಕೊಡ್ತೀವಪ್ಪ, ದುಡ್ಡು ಹಂಚಿಕ್ಕಿಲ್ಲ, ನಿಂತ್ಕೊಂಡ್ ಗೆಲ್ಸ್ರಪ್ಪ ಅಂತ ಕೇಳ್ಬೋದು ತಾನೆ. ಅದು ಹಂಗಲ್ಲ, ಕಾಸು ಹಂಚ್ಬಿಟ್ಟು ದುಡ್ಡು ಮಾಡ್ಕೊಂಡ್ರೆ ಅದೊಂದು ನ್ಯಾಯ. ನಿಮ್ಗೆ ಕಾಸು ಹಂಚದೆ ದುಡ್ಡು ಮಾಡ್ಕೊಂಡ್ರೆ ನೀವೆಲ್ಲ ಕೋಪ ಮಾಡ್ಕೊತಿರಲ್ಲ ಮೇಲೆ ಅಲ್ವಾ? ಯಾರು ನಿಯತ್ತಾಗಿ ಇಲ್ಲಿ ಕೇಳಿದ್ರ ಮೇಲೆ ನೀವು ಹೋಗಿ ಕೇಳಿದ್ರು ಯಾಕೆ ಕೊಟ್ಟಿರ್ಲಿಲ್ಲ ಕಾಸು ಅಂತ ನಿನ್ಗೆ ಅಂದ್ರೆ ಮುಗ್ದೋಯ್ತಲ್ಲ. ಇವಾಗ ಅಲ್ಲ ಪಂಚಾಯತ್ ತಾಲೂಕ್ ಆಫೀಸ್ ಬೇಡ, ಪಂಚಾಯತಿಗೆ ಹೋಗ್ಬಿಟ್ಟೆ 100 ರೂಪಾಯಿ ಕೊಡ್ಲಿ ಒಂದ್ ಸೈನ್ ಕೊಡಕ್ಕಿಲ್ಲ. ನಿಜ ನಿಜ ಹೇಳಿ, ಯಾರು ಒಪ್ಕೊತಾರೆ ಯಾರು ಒಪ್ಕೊಳಿಕ್ಕಿಲ್ಲ. ಅಲ್ಲ ಅವಣ್ಣ ಪ್ರಶ್ನೆ ಕೇಳ್ದ, ತಾಲೂಕ್ ಆಫೀಸ್ ಬೇಡ ಪಂಚಾಯತ್ ಬ್ರದರ್. ಅವಣ್ಣ ಒಂದ್ ಪ್ರಶ್ನೆ ಅಲ್ಲ ಕಣ, ಅವಣ್ಣ ಒಂದ್ ಪ್ರಶ್ನೆ ಕೇಳಿದ್ರು, ಉತ್ತರ ಬೇಡ ಅವ್ರಿಗೆ, ಅವ್ರ ಪ್ರಶ್ನೆ ಮಾತ್ರ ಹೋಗ್ಬಿಡ್ಬೇಕು. ಎಲ್ಗೋದ್ರು ದುಡ್ಡಿಲ್ಲನೆ ಯಾವ ಕಾರಣಕ್ಕೂ ಆಗಲ್ಲ. ಆ ವ್ಯವಸ್ಥೆ ಮಾಡ್ಕೊಂಡಿರೋರು ಜನಗಳು ಮತ್ತೆ ಯಾರು ಸರಿ ಪಡಿಸ್ಬೇಕಾಗಿರೋದು? ಮಾಡ್ಕೋಬೇಕಾನೆ, ಫಸ್ಟ್ ಬದಲಾಗಬೇಕಾಗಿರೋದು ನಾವೇ ತಾನೆ. ಗೊತ್ತಾ, ಇನ್ನೊಂದ್ ದಿನ ಬರೋದಾ, ಇವತ್ತೇ ಹೊಂಟೋದ್ರೆ ಸರಿ ಆಯ್ತದೆ ಅನ್ಬಿಟ್ಟು ಒಂದ್ 50 ರೂಪಾಯಿ ಕೊಡದ ಬುಡ್ಲ ಲಂಚವ ಅನ್ಬಿಟ್ಟು ಕೊಡ್ತಾರೆ. ಇನ್ನೊಂದ್ ದಿನ ಬರೋದ್ ಕಾಯಿ ಕಿಲ್ವಲ್ಲ ಅಂತ ಇವ್ರ ಜನಿಂದ ಲಂಚ. ನಾನು ಒಂದ್ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಇಲ್ಲಿ. ನಾನು ಯಾರೋ ಕಾರ್ಯಕರ್ತವನೇ ಊರಲ್ಲಿ ನಾನು ಓಟ್ ಹಾಕ್ಸ್ತೇನೆ ಅಂತ ನಂಬಿರೋನಲ್ಲ ನಾನು ಜನ ಅವ್ರೆ. ನಾನ್ ಜನಗಳೊಟ್ಟಿಗೆ ಹೋಗಿ ಬರೀತೀನಿ, ಬಾಲ ಅದ್ರಿಂದಕ್ಕೊಂದ್ ಬಾಲ ಬೇಡ ನಂಗೆ. ನಾನು ಡೈರೆಕ್ಟ್ ಒಂದೇ ಬಾಲಕ್ಕೆ ಬಂದಿದ್ದೀನಿ. ನಿಜನ ಸುಳ್ಳ? ನಾನು ಎಲ್ಲೋ ಕುತ್ಕೊಂಡ್ಬಿಟ್ಟು ಕೇರ್ಪೇಟೆಲ್ಲ ಮಂಡ್ಯದಲ್ಲ ಬೆಂಗಳೂರಲ್ಲ ತಗೋ ನಿಮ್ಮೂರ್ಗೊಂದ್ 2 ಲಕ್ಷ ಹಂಚು, ನೀನೊಂದಿಷ್ಟು ಮಡಿಕೋ, ಬಿಡಿಗಾಸ್ ನಿನಗೆ ಉಡಿಗಾಸ್ ಅವ್ರಿಗೆ ಅಂತಂದಿದ್ರೆ ನಾನು ಇವತ್ತು ಬಂದಿಲ್ಲಿ ಸಮಸ್ಯೆ ಕೇಳ್ತಿರ್ಲಿಲ್ಲ. ನನ್ನ ಹತ್ರ ಅದಿಲ್ಲ, ಬಂದ್ ನಿಮ್ಮ ಹತ್ರ ಸಮಸ್ಯೆ ಕೇಳ್ತಾ ಇದ್ದೀನಿ. ಇಲ್ಲಿ ಭರವಸೆಗಳು ಕೊಡೋದು ಹೊರ್ಗಡೆಗೆ, ಅಣ್ಣ ನನ್ ಜೊತೆ ಅಷ್ಟೋಟ ಹೋಗ್ಯಾರಣ ಇಷ್ಟೋಟ ನಿಮಿಷ ನನ್ನ ಹಿಂದೆ ಅಷ್ಟೋಟ ಹೋಗ್ಯಾರಣ, ನಾನು ಹಿಂಗ ಆಗ್ತೀನಿ ಬಿಡೋಣ, ನನ್ನಿಂದ 500 ಹೋಗುತ್ತೆ ಒಟ್ಟೆ ಒಂದ್ 2 ಲಕ್ಷ ಕಡಿಕೆ ಅಂತೀನಿ. ಜನ ಯಾವ ಟೈಮಲ್ಲಿ ಹೆಂಗ್ ಬದಲಾಗ್ತಾರೆ, ಬದಲಾವಣೆ ಹೆಂಗ್ ಬಯಸ್ತಾರೆ ಯಾವನ್ಗೂ ಗೊತ್ತಾಗಿಲ್ಲ. ನೆನ್ಪಿರ್ಲಿ, ನಾನು ಯಾವ್ದೋ ಪಕ್ಷದಲ್ಲಿ ಇದ್ದೀನಿ, ನಾನೇ ಗೆಲ್ಲೋದು, ನಾನೇ ಗೆದ್ದು ಬೀಗೋದು ಎಲ್ಲ ಭ್ರಮೆ ಅನ್ಕೊಂಬಿಡಿ. ಜನ ನಿರ್ಧಾರ ಮಾಡಿದ್ರೆ ಒಳ್ಳೇದು ಬೇಕು, ಬದಲಾವಣೆ ಬೇಕು ಅಂತ ಬಯಸಿದ್ರೆ ಈಗಾಗ್ಲೇ ಸಾಬೀತ್ ಮಾಡೋರೆ, ಒಂದ್ಸಲ ಸಾಬೀತ್ ಮಾಡೋರೆ. ನಾನು ಎಲ್ಲೇ ಹೋದ್ರು ಹೊರಗಡೆ ಹೇಳೋದು ಹೆಂಗ್ ಗೊತ್ತಾ, ಯಾರೇ ಆಗ್ಲಿ ನೀವು ಇನ್ನೊಬ್ಬ ಅಭ್ಯರ್ಥಿ ಬಂದು ಓಟ್ ಕೇಳಕ್ ಹೋಗ್ತಾನೆ ಅಂದ್ರೆ ಅವನನ್ನ ಬಿಟ್ಬಿಡಿ. ಅವ್ನು ನಿಮ್ಗೇನು ತೊಂದರೆ ಕೊಡ್ತಾನೆ ಅಂದ್ರೆ ಅವನನ್ನ ಬಿಟ್ಬಿಡಿ. ಸುಮ್ನೆ ತೊಂದರೆ ಕೊಡಕ್ ಹೋಗ್ಬೇಡಿ. ಒಳ್ಳೆಯವ್ರಿಗೆ ತೊಂದರೆ ಕೊಡೋದು ತುಂಬಾ ಡೇಂಜರ್. ಕೆಟ್ಟವ್ರು ತೊಂದರೆ ಕೊಡ್ಕೊಳ್ಳಿ, ನೀವು ಅವನೇನೋ ಮಾಡ್ಕೊಳ್ತಾನೆ. ಒಳ್ಳೆಯವ್ರನ್ನ ಕೆಣ್ಕೋದೈತಲ್ಲ, ಅದು ತುಂಬಾ ಡೇಂಜರ್. ಅದು ಅನಾಹುತನ ನೀವೇ ಅನುಭವಿಸ್ತೀರ ಅಷ್ಟೇ. ಯಾರಿದಕ್ಕೆಲ್ಲ ಕಾರಣ ಮಾಡ್ಕೊಡ್ತಿಲ್ಲ. ಹೊರಗಡೆ ಯಾವ್ದೇ ಊರ್ಗೋಗ್ಲಿ ಒಂದೇ ಪ್ರಶ್ನೆ ಬರ್ತಾ ಇರೋದು, ಯಾಕೆಂದ್ರೆ ಎಲ್ಲರನ್ನೂ ಸೇರ್ಕೊಂಡು ಮೀಟಿಂಗ್ ಮಾಡಿಸ್ಕೊಂಡು ನಿಮ್ಮೂರು ಬಂದಾಗ ನೀನ್ ಈ ಪ್ರಶ್ನೆ ಕೇಳು, ನಿಮ್ಮೂರು ಬಂದಾಗ ನೀನ್ ಈ ಪ್ರಶ್ನೆ ಕೇಳು. ಅವನನ್ನು ಸ್ವಲ್ಪ ಬೆದ್ರಿಸಿ ಹಣ ಓದಿ ಡಬಲ್ ಡಿಗ್ರಿ ಒಂದ್ ವಿದ್ಯಾಭ್ಯಾಸ ಮಾಡ್ಕೊಂಡು ತಲೆ ಜ್ಞಾನ ತುಂಬ್ಕೊಂಡು ಬೆಂಗಳೂರಲ್ಲಿ ಕೋಟ್ಯಾಂತರ ಜನ ಮಧ್ಯದಲ್ಲಿ ಬೆಳೆದ್ ಬಂದು ನಿಂತಿರೋನಲ್ಲಿ ನಾನ್ ಕೊಗ್ಬಿಡ್ತೀನ. ತಾಕತ್ಗಳಿದ್ರೆ ಜನಗಳೊಟ್ಟಿಗೆ ನಿಂತ್ಕೊಂಡು ಸಮಸ್ಯೆಗಳು ಕೇಳಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನೀವು ಯಾರೋ ಒಬ್ಬ ಕಾರ್ಯಕರ್ತನ ಇಟ್ಕೊಂಡ್ಬಿಡೋದು, ಅವ್ನು ಓಟ್ ಹಾಕ್ಸ್ತಾನೆ ನಂಬಿಕೆ. ನನಗೆ ಅದಲ್ಲ, ನಾನು ಜನಗಳೊಟ್ಟಿಗೆ ಇರ್ತೀನಿ. ಕಷ್ಟನೋ ಸುಖನ ಅವ್ರು ಏನೇ ಪ್ರಶ್ನೆ ಕೇಳಿ ನನಗೆ, ನಾನು ಅವರೊಟ್ಟಿಗೆ ಇರ್ತೀನಿ. ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತೀನಿ ಪ್ರಶ್ನೆ ಕೇಳಕ್ಕೆ. ಆದ್ರೆ ನೀನೊಬ್ಬ ಕಾರ್ಯಕರ್ತ ನನ್ನ ಬಿಟ್ಬಿಟ್ಟು ಬಂದು ನನ್ನ ಪ್ರಶ್ನೆ ಕೇಳ್ಬೇಕು. ನಿನ್ ಕಾರ್ಯಕರ್ತನಾಗ ಪ್ರಶ್ನೆ ಕೇಳಿದ್ರೆ ನಾನು ಕೆಟ್ಟವನೇ ಕಾಣ್ತೀನಿ ನಿಂಗೆ ಪೂರ್ತಿ. ಇಡೀ ದಿನ ನಿನ್ ಜೊತೆ ನಿಂತ್ಕೊಂಡ್ರು ನೀನೊಬ್ಬ ಕಾರ್ಯಕರ್ತಾಗ ಇರ್ತೀಯ, ಅವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡೋನು ನೀನ್ ನನ್ನನ್ನು ಕೆಟ್ಟವನಾಗೆ ನೋಡ್ತೀಯ. ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡು. ನನ್ನ ಜಾಗದಲ್ಲಿ ನೀನೇ ನಿಂತ್ಕೊಂಡು ಯೋಚನೆ ಮಾಡಿ. ನಾನು ಯಾಕೆ ಬಂದಿದ್ದೀನಿ? ಲಕ್ಷಾಂತರ ರೂಪಾಯಿ ದುಡ್ಕೊಂಡು ಬೆಂಗಳೂರಲ್ಲಿ ಇದ್ದನು. ಬೇಕಿತ್ತ ಇದು ಏನಣ್ಣ? ಪರ್ಸನಲ್ ಸಮಸ್ಯೆ? ಯಾರ್ ಪರ್ಸನಲ್ ಸಮಸ್ಯೆನೂ ಸರಿ ಮಾಡಲ್ಲ. ಪರ್ಸನಲ್ ಸಮಸ್ಯೆ ಯಾರೋ ಫೋನ್ ಮಾಡಿದ್ರು, ಇಲ್ಲಿ ಯಾರ ಜೊತೆ ಕುಡಿದ್ಬಿಟ್ಟು ಜಗಳ ಮಾಡ್ಕೊಂಡಿದ್ದೀನಿ, ಸ್ಟೇಷನ್ ಇದ್ದೀನಿ, ಒಂಚೂರು ಹೆಲ್ಪ್ ಮಾಡಿ ಅಂತ. ಮಾಡಿರೋದೇ ತಪ್ಪು. ನೀನು ಆ ತಪ್ಪಿಗೆ ನಾನು ಸರಿ ಮಾಡಕ್ ಬರ್ಬೇಕಾ? ತಪ್ಪು ಮಾಡಬೇಡ. ಅದೇ ಊರಿಂದ ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಗಲಾಟೆ ಮಾಡ್ಕೊಂಡಿದೆ ಅನ್ಕೊ, ನಾನು ಬಂದು ನಿಂತ್ಕೊತೀನಿ. ಸಮಾಜ ಉದ್ಧಾರ ಆಗುತ್ತಾ ನೀನ್ ಮಾಡ್ಕೊಂಡಿರೋಂಥ ಘಟನೆಯಿಂದ? ನಾನು ಬಂದು ನಿಂತ್ಕೊತೀನಿ. ಮಾಡೋ ಕೆಟ್ಟ ಕೆಲ್ಸಗಳು ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ನಂದು ಇಷ್ಟೇ ಕಾರಣ, ನಾನ್ ನಡೆ ನುಡಿ ಶುದ್ಧವಾಗಿ ಇದ್ಕೊಂಡು ಒಳ್ಳೆ ದಾರಿಲಿ ನಡೀತಿದ್ರೆ ಯಾವನ್ನೇ ಬಂದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. 1000 ಅಲ್ಲ ಕೋಟಿ ಜನ ಬಂದ್ರು ನಾನು ಕೇರ್ ಮಾಡಲ್ಲ. ನಾನು ಹಿಂದೆ ತಾಯಿ ಚಾಮುಂಡೇಶ್ವರಿ ಅಮ್ಮ ಅವಳನ್ನು ಮೀರಿಸಿ ಮುಂದಕ್ಕೆ ಹೋಗುವಂತ ಕಿಲಾಡಿಗಳು ಯಾರು ಇಲ್ಲ. ಆ ನಂಬಿಕೆ ಇರೋದಕ್ಕೆ ಇವತ್ತು ಬಂದು ಬೀದಿಗೆ ನಿಂತಿದ್ದೀನಿ. 1000 ಜನ ಬಂದಿಲ್ಲ ನನ್ನ ಹಿಂದೆ
ಕೇರ್ಪಡೆಯಿಂದ, ಮಂಡ್ಯದಿಂದ, ಬೆಂಗಳೂರಿಂದ 4 ಜನ ಬಂದು ನಿಂತಿದ್ದೀವಿ ನಿಮ್ಗಳ ಮಧ್ಯದಲ್ಲಿ. ಯಾಕೆ ಹೇಳಿ? ನನ್ ಜನ ಅಂತ ಬೆರೆಯಕ್ ಹೋಯ್ತಾ ಇರೋದು ನಾನು. ಹೊರಗಡೆಯಿಂದ 1000 ಜನ ಕರ್ಕೊಂಡ್ಬರ್ಲಿಲ್ಗೆ ನನ್ ಜನ ಜೊತೆ ಬೆರೆಯಕ್ ಹೋಗ್ತಾ ಇರೋದು ನಾನು. ಆಗಿದ್ದಾಗ್ಲಿ ಬಂದು ನಿಂತಿದ್ದೀನಿ. ಸಾಧ್ಯ ಆದ್ರೆ ಅರಸಿ ಆರೈಸಿ ಒಂದು ಓಟ್ ಹಾಕ್ಲಿಲ್ಲ ಅಂದ್ರೂ ನಿಮ್ಗಳ ಕಷ್ಟ ಸುಖ ಕೇಳಕ್ ಬಂದಾಗ ನಗ್ನಗ್ತಾ ಮಾತಾಡಿಸಿ ಸಾಕು, ಇನ್ನೇನು ಬೇಡ ನನಗೆ. ಧನ್ಯವಾದ ಬಣ್ಣನಹಳ್ಳಿ ಎಲ್ಲ ಗ್ರಾಮಸ್ಥರಿಗೆ. ಬಣ್ಣನಹಳ್ಳಿ ಒಳಗೆ ಓಟ್ ಯಾರು ಹಾಕ್ತಾರೋ ಹಾಕಲ್ವೋ ನನಗೆ ಗೊತ್ತಿಲ್ಲ. ಚಂದನ್ ಗೌಡ್ರೆ ನಮ್ದೊಂದು ಓಟು ನಿಮ್ಗೆ ಖಂಡಿತ ಹಾಕ್ತೀವಿ ಕಣ್ರಿ. ಇದೇ ಆಡೋದು ಮಾತು. ನನಗೆ ಒಂದೇ ಒಂದು ಓಟ್ ಬಿಡ್ಲಿ. ಊರಲ್ಲಿ 1000 ಜನ ಇರ್ಬೇಕಂತತ್ರ ನಂಗೆ ಅವ್ರೆಲ್ರೂ ಬೇಕು. ಬೇಕು, ಒಪ್ಕೋತೀನಿ. ಅದು ಅವ್ರ ಆಶೀರ್ವಾದ, ನಮ್ಮ ಆಶೀರ್ವಾದ ನಿಮ್ಗಿದೆ. ಗುಡಿ ಆಯ್ತು ಅಷ್ಟೇ. ನಂಬ್ತೀರಾ? ಅಲ್ಲಿಂದ ಎಲ್ಲೋ ಅರ್ಕಲಗೂಡಿಂದ ಮೂಲೆಯಿಂದ ನಮ್ ಜೊತೆ ಬರ್ಬೇಕು ಅಂತ ಜೊತೆಲಿ ಬಂದಿದ್ದಾರೆ ನೋಡಿ. ಇಲ್ಲಿ ಎಲ್ಲೆಲ್ಲಿಂದೋ ಬರ್ತಾರೆ ಅರ್ಕಲಗೂಡಿಂದ. ಇನ್ನೇನು ಇಲ್ಲ, ಜಾಸ್ತಿ ಮಾತಾಡಿದ್ರೆ ನನ್ ಗಂಟ್ಲು ನೋಯುತ್ತೆ, ಇಲ್ಲ ನಿಮ್ ಕಿವಿ ನೋಯುತ್ತೆ. ಮಾತು ಕಮ್ಮಿ ಮಾಡ್ಬಿಟ್ಟು ಕೆಲಸ ಯಾರು ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡಿ ಅಷ್ಟೇ. ನಾನು ಯಾಕೆ ಕಿರ್ಚಾಡ್ಕೊಂಡು ಮಾತಾಡ್ದೆ ಅಂತಂದ್ರೆ, ಇಷ್ಟೇ ಸಾಫ್ಟ್ ಆಗಿ ಮಾತಾಡಕ್ ಹೋಗಿ ಕೇಳಲ್ಲ. ನಮ್ಮೂರ್ ಭಾಷೆನಲ್ಲೇ ಮಾತಾಡ್ದಾಗ್ಲೇನೆ ಇವ್ ನಮ್ಮವನೇ ಕನವನು ಅನ್ಕೊಂಡು ಕೇಳ್ತಾರೆ. ಅಣ್ಣ 1-2 ನಿಮಿಷ ಇರೋಣ ಅಂತಂದು ಯಾರು ಕೇಳಿಲ್ಲ. ನಾನು ಒಂಚೂರು ಕೂಗಾಡ್ಕೊಂಡ್ ಮಾತಾಡ್ದೆ, ಎಲ್ಲ ಕೇಳಿದ್ರು. ಜನಗಳಲ್ಲಿ ಏನ್ ಕೇಳ್ಕೊಳ್ಳೋದಂದ್ರೆ, ಇಲ್ಲಿ ಎಲ್ಲಾರನ್ನೂ ಒಟ್ಟಿಗೆ ಸೇರ್ಸೋದು ನೀವೇ ಸೇರ್ಕೊಂಡು ಜಗಳ ಆಡಕ್ಕಲ್ಲ. ನಾನು ಬಂದಿದ್ದು ಇವತ್ತೇ ಫಸ್ಟ್ ಬಂದಿದ್ದು. ನಾನು ಅಬ್ಸರ್ವ್ ಮಾಡ್ತಾ ಇರೋದು ಏನಂದ್ರೆ, ನೀವೇ ಜಗಳ ಆಡ್ಕೊಂಡ್ಬಿಡ್ತೀರಾ. ಒಗ್ಗಟ್ಟು ಅನ್ನೋದಿಲ್ಲ ನಿಮ್ಮಲ್ಲಿ. ಫಸ್ಟೇ ಒಗ್ಗಟ್ಟನ್ನ ತಂದ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಸೇರಿ ಅವ್ರು ಬಂದಿರೋದು ಸಮಸ್ಯೆ ಕೇಳಕ್ಕೆ, ಸಮಸ್ಯೆ ಜೋಡಿಸ್ಕೊಳಕ್ಕಲ್ಲ, ಸಮಸ್ಯೆ ಮಾಡ್ಕೊಳಕ್ಕಲ್ಲ ಬಂದಿರೋದು. ಇಷ್ಟೊತ್ತಿನ ಸೇರಿಸ್ಬಿಟ್ಟು ನಿಮ್ಮನ್ನ ಜಗಳ ಆಡಿಸ್ಬೇಕಂತ ಏನು ಬಂದಿಲ್ಲ ಅವರು, ಆಯ್ತಾ? ನೀವು ಜಗಳ ಆಡೋದು ಬಿಟ್ಟು ಅವ್ರು ಸಮಸ್ಯೆ ಕೇಳಕ್ಕೆ ಬಂದವ್ರು ಅಷ್ಟೇ. ಸಮಸ್ಯೆ ಹೇಳಿ ಮುಗಿಸೋಣ ಅಷ್ಟೇ ಪ್ರೋಗ್ರಾಮು, ಅಷ್ಟೇ. ಥ್ಯಾಂಕ್ ಯು. ಒಂದೇ ಎಲ್ಲ ಊರಿಗೋದ್ರು ಒಂದೇ ಉದ್ದೇಶ ಹೇಳೋದನು, ಊರಲ್ಲಿ ಒಗ್ಗಟ್ಟಾಗಿರಿ. ಅರ್ಥ ಮಾಡ್ಕೊಳಿಕ್ಕಿಲ್ಲ ಜನಗಳೋಣ. ಎಲೆಕ್ಷನ್ 2 ದಿನಕ್ಕೆ 2000 ದುಡ್ಡು ಕೊಟ್ರೆ ಮುಗೀತು, ಎಲ್ಲ ಚೇಂಜ್ ಆಗೋಯ್ತಾರೆ. ತಲೆ ಕಟ್ಸ್ಕೊಡಿ. ನೀವು ಮಾಡೋದ ನೀವು ಮಾಡ್ತಾರೆ. 5 ವರ್ಷಕ್ಕಾರ ನೀವು ಬಂದೇ ಬತ್ತಿ, ನೀವು ಗೆದ್ದೆ ಮಾಡ್ಕೊತಾರೆ ಮಾಡಿ. ಯಾರೇ ಏನೇ ಮಾತಾಡಿದ್ರು ಇಲ್ಲಿ ಆಲ್ಮೋಸ್ಟ್ ಯುವಕರು ನಿನ್ ಜೊತೆ ಅವರೇ ಕಾರಣ. ಅದಕ್ಕೆ ತಲೆ ಕೆಡ್ಸ್ಕೊಬೇಡ. ಇಲ್ಲಿ ಯಾರಲ್ಲಿ ನಿಂಗೆ ಸಪೋರ್ಟ್ ಬರ್ತಾವ್ರೆ ಅಂದ್ರೆ ಇಷ್ಟನ ಯುವಕರು ಮಾತ್ರ ನಿನ್ ಜೊತೆ ಸಪೋರ್ಟ್ ಬರ್ತಾ ಇರೋದು. ಇನ್ ಯಾರು ಬರ್ತಾರ? ಯಾರ್ಪಡೆ ತಾಲೂಕ ನೋಡ, ಯಾವ್ದೇ ಊರಲ್ಲಿ ಬಂದ್ರು ನಿಮ್ಗೆ 10 ಜನ ಯುವಕರು ಓಟ್ ಹಾಕ್ತಾರ ಬೋಣ. ನಾಳೆ ಎಲೆಕ್ಷನ್ 1 ದಿನಕ್ಕೆ ಚೇಂಜ್ ಮಾಡ್ತಾರೆ. ನೀನ್ ಹೇಳ್ದೆ ಚೇಂಜ್ ಆಗ್ತಾರೆ ಅಂತ. ಚೇಂಜ್ ಆದ್ರೆ ಇದೇ ತರ ಇರ್ತೀರಿ ಕಣ. ನೀವು ಚೇಂಜ್ ಆದ್ರೆ ಊರು ಚೇಂಜ್ ಆಗುತ್ತೆ. ನೀವು ಚೇಂಜ್ ಆಗಿಲ್ಲ ಅಂದ್ರೆ ಇದೇ ರೀತಿ. ಇವಾಗ 1 ಸಿಲಿಂಡರ್ 1100 ರೂಪಾಯಿ ದುಡ್ಡು ಆಗದೆ. ಎಲ್ಲ ಕಿತ್ಕೋತಾರೆ. 2000 ರೂಪಾಯಿ ದುಡ್ಡ ಕಿತ್ಕೊಂಡ್ಬಿಟ್ಟಾರೆ. ಈಗ ದುಡ್ಡ ಏನೋ ಈಸ್ಕೊತಾರೆ ಒಂದ್ ದಿನಕ್ಕೆ. ಈಗ 5 ವರ್ಷ ದುಡ್ಡು ಕಿತ್ಕೊಂಡಾರೆ. ಎಷ್ಟು ಕಿತ್ಕೊಂಡಿದಾರೆ ನಮ್ತವು? ಇವಾಗ ಮನೆ ಸಾಮಾನು, ಒಂದು ಗಾಡಿ ಡೀಸೆಲ್, ಟ್ರ್ಯಾಕ್ಟರ್ ಡೀಸೆಲ್, ಒಂದು ಗಾಡಿ ಪೆಟ್ರೋಲ್ ಎಷ್ಟಾಯ್ತದೆ ದುಡ್ಡು ಒಂದ್ ದಿನಕ್ಕೆ? ಅಣ್ಣ ಹಂಗಲ್ಲ, ಈ ವ್ಯವಸ್ಥೆನ ನಾನು ಸೇರ್ಸ್ ಮಾಡ್ಕೊಬಿಟ್ಟಿದೀವಿ. ಇದೊಂದ್ಸಲ ಬದಲಾಗಿ ಏನ್ ಗೊತ್ತಾ, ನಾವು 2 ದೋಣಿನೂ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಒಂದು ಯಾವ್ದಾರ ಒಂದು ಬಯಸ್ಬೇಕಷ್ಟೇ. ಇಲ್ಲ ದುಡ್ಡು ಬೇಕು ಅಂದ್ರೆ ದುಡ್ಡು ಬಯಸ್ಬೇಕು, ಇಲ್ಲಾಂದ್ರೆ ಊರು ಉದ್ಧಾರ ಆಗ್ಬೇಕು ಅಂದ್ರೆ ಊರು ಉದ್ಧಾರಕ್ಕೆ ಏನಾಗ್ಬೇಕು ಅಂತ ಬಯಸ್ಬೇಕಷ್ಟೇ. ಎಷ್ಟೋ ಜನ ಮನೆಗ್ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ ಯಾರು ದುಡ್ಡೇ ಕೊಡ್ಲಿಲ್ಲ ಯಾಕಂದ್ರೆ ಸುಮ್ನೆ ಕರ್ಸ್ತಾ ಅಂತಾರೆ. ಗೊತ್ತಾ ಜನಗಳು ಸುಮ್ನೆ ಕರ್ಸ್ತಾ ಬಂದವ್ರೆ ದುಡ್ಡೇ ಕೊಡ್ಲಿಲ್ಲ ಅಂತಾರೆ. ಹಂಗೆ ಏನೋ ಕಷ್ಟಪಟ್ಟು ಮಾಡ್ತಾ ಇದೀನಿ ಮಾಡಿ. ಅಲ್ಲ, ಈ ಸಮಾಜದಲ್ಲಿ ಎಲ್ರಿಗೂ ಸತ್ಯ ಬೇಕು. ಮಕ್ಕಳು ಏನಾರು ಮನೇಲಿ ತಪ್ಪು ಮಾಡ್ಬಿಟ್ರು, ಮಕ್ಕಳು ತಪ್ಪು ಮಾಡ್ರು ಮನೇಲಿ ಸುಳ್ಳೆ ಬೇಡ ನಿಜ ಹೇಳ, ಮಕ್ಕಳನ್ನ ಪ್ರಶ್ನೆ ಮಾಡಿ ಕೇಳ್ತೀರಿ ನಿಜನ. ಸಮಾಜದಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ತಿಲ್ಲ ನಿಮ್ಗಳಿಗೆ. ನೋಡೋಣ, ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೆ ಭಗವಂತ ನನಗೆ ಎಷ್ಟು ಆಯುಷ್ ಕೊಟ್ಟವನೇ, ಆಶೀರ್ವಾದ ಮಾಡ್ತಾನೆ. ಅಲ್ಲಿ ತನಕ ನಾನು ದುಡ್ತೀನಿ, ಬದಲಾವಣೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕನಿಷ್ಠ ಪಕ್ಷ ನೀವು ಬದಲಾಗಿಲ್ಲ ಅಂದ್ರೆ ಮಕ್ಕಳಾರು ಬದಲಾಗ್ತವೆ, ನಂಬಿಕೆ ಐತೆ. ವಿದ್ಯಾಭ್ಯಾಸ ಕಲ್ತಿರ್ತವೆ, ವಿದ್ಯಾವಂತರಾಗಿರ್ತಾರೆ, ನಂಬಿಕೆ ಐತೆ. ಬಂದಾಗ ನಗ್ನಗ್ತಾ ಮಾತಾಡ್ಸಿ ಊರಿನ ಸಮಸ್ಯೆಗಳು ಕೇಳಿದಾಗ ಬಂದು ಹೇಳಿ, ನಿಮ್ ಜೊತೆಗೆ ನಾನು ಇರ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಧನ್ಯವಾದ, ನಾನು ಮಾತು ಮುಗಿಸ್ತೀನಿ. ಅಣ್ಣ ಬೇಡ, ನಾನು 1 ನಿಮಿಷ, ನಾನು ಗೆದ್ದು ಊರು ಉದ್ಧಾರ ಮಾಡ್ತೀನಲ್ವಾ, ಅವತ್ತು ಖುಷಿಯಿಂದ ಹಾಕಿ ನಾನೇ ಹಾಕ್ಸ್ಕೊತೀನಿ. ಇವಾಗ ಬೇಡ. ಓಕೆನಾ? ಅವ್ರು ದುಡ್ಡು ಕೊಟ್ಬಿಟ್ಟು ಸೇಬ್ನಾರ, ಕಿತ್ಲೆನಾರ, ಪ್ರತಿಯೊಂದು ದ್ರಾಕ್ಷಿ ಎಲ್ಲ ನಾಸ್ಕೊತಾರೆ. ನಾವು ನೀವು ಪ್ರೀತಿಯಿಂದ ಬಂದಿದ್ರೆ ನಾವು ಪ್ರೀತಿಯಿಂದ ಹಾಕ್ತಿದ್ವಿ. ಚಂದನ್ ಗೌಡ್ರಿಗೆ
ಥ್ಯಾಂಕ್ ಯು ಎಲ್ಲರಿಗೂ. ಇರೋಷ್ಟು ದಿನ ಒಳ್ಳೆ ದಾರಿಲಿ ಹೋಗೋಣ. ಹೂಚನಹಳ್ಳಿ ಅಂತ ನಮ್ಮೂರು. ಶೀಳ್ನರೆ ಹೋಬಳಿ. ಇದು ಬುಕ್ಕನಕೆರೆ ಹೋಬಳಿ ಬರುತ್ತೆ. ಅದೇ ಇರೋಷ್ಟು ದಿನ ಒಳ್ಳೆ ದಾರಿಲಿ ಹೋಗೋಣ. ಸಾಧ್ಯ 4 ಜನಕ್ಕೆ ಒಳ್ಳೇದು ಬಯಸೋಣ, ಅಷ್ಟೇನೇನಿಲ್ಲ. ಧನ್ಯವಾದ ಎಲ್ರಿಗೂ.